ಎಲ್ರಿಗೂ ಶುಭೋದಯ. ನಾನು ಆ್ಯಂಟನಿ ಅಂತೇಳಿ ಕೆ ಎಸ್ ಟಿ ಎ ಸಿಬ್ಬಂದಿ. ಆ, ನಿಮ್ಮಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ಕೆಲವರು ಅಲ್ಲಿ ಉಪಹಾರ ತಗೋತಾ ಇದ್ದಾರೆ. ಲಾಸ್ಟ್ ಬಂದವ್ರಿಗೆ ಲಾಸ್ಟ್ ಸೀಟನ್ನು ಬಿಟ್ಕೊಡೋಣ. ಆದಷ್ಟು ಮುಂದಿನ ಸೀಟ್ಗಳಲ್ಲಿ ಕೂತ್ಕೊಳ್ಳಿ. ಪ್ರೋಗ್ರಾಮ್ ಲೈವ್ ಆಗ್ತಾಯಿದೆ. ಚೇರನ್ನು ತೋರಿಸೋದು ಅಷ್ಟೊಂದು ಒಳ್ಳೆಯದಲ್ಲ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ, ದಯವಿಟ್ಟು ಆದಷ್ಟು ಮುಂದೆ ಬಂದು ಕೂತ್ಕೊಳ್ಳಿ. ಹಿಂದಿನ ಸೀಟ್ಗಳನ್ನು ಲೇಟ್ ಬಂದವ್ರಿಗೆ ಬಿಟ್ಕೊಡೋಣ. ಇಲ್ಲಾಂದರೆ ಪ್ರೋಗ್ರಾಮ್ ಮಧ್ಯದಲ್ಲಿ ಅವರು ಓಡಾಟ ಮಾಡಿದರೆ ಇಲ್ಲಿ ಪ್ರೋಗ್ರಾಮ್ಗೂ ಅಡ್ಡ ಆಗುತ್ತೆ. ಥ್ಯಾಂಕ್ ಯು.
ಶುರು ಮಾಡೋದ? ಸರ್ ಶುರು ಮಾಡೋದ? ಆಂಟೋನಿ ಬನ್ನಿ ಸರ್. ಶಾಸ್ತ್ರಿ ಸರ್ ಬನ್ನಿ ಬನ್ನಿ ಬನ್ನಿ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ದಯಮಾಡಿ ಹೊರಗಡೆ ಇರ್ತಕ್ಕಂಥವರೆಲ್ಲರೂ ಕೂಡ ಆಡಿಟೋರಿಯಂ ಒಳಗಡೆಗೆ ಬರಬೇಕು ಅಂತ ವಿನಂತಿ. ಹಾಗೆಯೇ ವೇದಿಕೆಯ ಮೇಲೆ ಡಾಕ್ಟರ್ ಗಿರಿಜಾ ಮೇಡಮ್ ಅವರನ್ನು ಮತ್ತು ಶ್ರೀನಿವಾಸ್ ಸರ್ ಅವರನ್ನು, ಹಾಗೆಯೇ ಡಾಕ್ಟರ್ ವಿ ಗಿರೀಶ್ ಸರ್ ಅವರನ್ನು, ನಮ್ಮ ಅಕಾಡೆಮಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಡಾಕ್ಟರ್ ಎಂ ರಮೇಶ್ ಅವರನ್ನು, ಹಾಗೆಯೇ ಡಾಕ್ಟರ್ ಆನಂದ್ರವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀರಿ. ಮತ್ತು ವಿ ಶಾಸ್ತ್ರಿ ಸರ್ ಅವ್ರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ದಯಮಾಡಿ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೋರಿಕೆ ಸರ್. ತಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ನಮ್ಮ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಎಸ್.ಕೆ. ಶಿವಕುಮಾರ್ ಟ್ರಸ್ಟ್ನ ಸಹಯೋಗದೊಂದಿಗೆ ಅಕಾಡೆಮಿಯು ವಿಜ್ಞಾನ ಶಿಕ್ಷಕರಿಗೆ 3 ದಿನಗಳ ಕಾಲ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂತಹ ಪದ್ಮಶ್ರೀ ಡಾಕ್ಟರ್ ಎಸ್.ಕೆ. ಶಿವಕುಮಾರ್ ಸರ್ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ನಮ್ಮ ಅಕಾಡೆಮಿಯ ಮೇಲೆ ಎಲ್ಲಿಲ್ಲದ ಪ್ರೀತಿ. ಕೆಲವೇ ವರ್ಷಗಳವರೆಗೆ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರೂ ಸಹ ಮರೆಯಲಾಗದ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರ ಕುಟುಂಬದವರು ಅವರ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ಸ್ಥಾಪಿಸಿ ಅವರ ಆಸೆಯಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. 3 ದಿನಗಳ ಕಾಲ ಹಮ್ಮಿಕೊಂಡಿರುವ ಈ ಒಂದು ಕಾರ್ಯಾಗಾರಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಮೊದಲನೆಯದಾಗಿ ನಾಡಗೀತೆ. ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ.
ನಮ್ಮ ಅಕಾಡೆಮಿಯು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಖ್ಯಾತ ಚಿತ್ರ ಸಾಹಿತಿಗಳು ಹಾಗೂ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಪ್ರೊಫೆಸರ್ ದೊಡ್ಡರಂಗೇಗೌಡರವರಿಂದ ವಿಜ್ಞಾನ ಗೀತೆಯನ್ನು ರಚಿಸಿ ಖ್ಯಾತ ಗಾಯಕಿಯಾದ MD ಪಲ್ಲವಿಯವರಿಂದ ಸಂಗೀತ ಸಂಯೋಜನೆಯನ್ನು ಮಾಡಿಸಲಾಗಿದೆ. ಈಗ ಅದನ್ನು ಬಿತ್ತರಿಸಲಾಗ್ತದೆ. ಈಗ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸಲಿದ್ದಾರೆ ಅಕಾಡೆಮಿಯ ಹಿರಿಯ ವೈಜ್ಞಾನಿಕ ಅಧಿಕಾರಿಗಳಾದ ಡಾಕ್ಟರ್ ಆನಂದ್ರವರು. ಎಲ್ಲರಿಗೂ ನಮಸ್ಕಾರ. ಪ್ರೌಢಶಾಲಾ ಶಿಕ್ಷಕರಿಗಾಗಿ ನಡೆಯುತ್ತಿರುವ 3 ದಿನಗಳ ತರಬೇತಿ ಕಾರ್ಯಾಗಾರವು ಅಕಾಡೆಮಿ ಹಾಗೂ ಡಾಕ್ಟರ್ SK ಶಿವಕುಮಾರ್ ಟ್ರಸ್ಟ್ ಜಂಟಿಯಾಗಿ ಆಯೋಜಿಸುತ್ತಿದ್ದು, ಈ ಉದ್ಘಾಟನಾ ಸಮಾರಂಭದಲ್ಲಿ ಸ್ವಾಗತವನ್ನು ಕೋರಲು ಇಚ್ಛಿಸುತ್ತೇನೆ. ಇಂದಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗೆ UR ರಾವ್ ಉಪಗ್ರಹ ಕೇಂದ್ರದ PSG ವಿಭಾಗದ ನಿರ್ದೇಶಕರಾದ ಶ್ರೀ MS ಶ್ರೀನಿವಾಸನ್ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಶ್ರೀ MS Srinivasan obtained his degree from UVCE Bengaluru. He has served ISRO over 36 years. He has guided and executed various satellite programs as design engineer, senior head, division head and group director for power system groups. Involved in power system configuration of all ISRO satellites from nano to high power remote sensing and communication satellites. He has expertise in design, analysis, fabrication and testing of various batteries,
to all the satellites built by ISRO. He has vast experience in onboard power system, health monitoring, and management of various LEO and GEO satellites. As Group Director of Power System Group, he has been responsible for configuration of new power electronic systems in LEO, GEO scientific missions like Chandrayaan-2 orbiter, lander, and rover, Aditya, and human space programs. With this brief background, I extend a warm welcome on behalf of KSTA, on behalf of Dr. S.K. Shivkumar Memorial Trust, and on behalf of all the participants. I welcome you, sir. ಹಾಗೆಯೇ ನಮ್ಮೊಂದಿಗೆ ಸರ್ಕಾರಿ ವಿಜ್ಞಾನ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಡಾಕ್ಟರ್ ಎಸ್.ಕೆ. ಶಿವಕುಮಾರ್ ಟ್ರಸ್ಟ್ನ ಫೌಂಡರ್ ಅಂಡ್ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಸಿ.ಆರ್. ಗಿರಿಜಾರವರಿದ್ದಾರೆ. ಡಾಕ್ಟರ್ ಗಿರಿಜಾರವರು ತಮ್ಮ ಶೈಕ್ಷಣಿಕ ಸೇವೆಯ ಜೊತೆಗೆ ಸಾಮಾಜಿಕ ಸೇವೆಯಲ್ಲೂ ತೊಡಗಿಸಿಕೊಂಡು ಟ್ರಸ್ಟ್ನ ವತಿಯಿಂದ ಹಲವಾರು ವಿಜ್ಞಾನ ತಂತ್ರಜ್ಞಾನ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಇಂದಿನ ಈ ಕಾರ್ಯಕ್ರಮವು ಅಕಾಡೆಮಿ ಹಾಗೂ ಟ್ರಸ್ಟ್ನ ಜಂಟಿ ಸಹಯೋಗದಲ್ಲಿ ನಡೆಯುತ್ತಿದೆ. ಅವರಿಗೆ ಅಕಾಡೆಮಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತು ನಮ್ಮೊಂದಿಗೆ ಓರಿಗಾಮಿ ಎಕ್ಸ್ಪರ್ಟ್ ಆಗಿರುವ ಡಾಕ್ಟರ್ ವಿ.ಎಸ್. ಶಾಸ್ತ್ರಿ ಸರ್ ಇದ್ದಾರೆ. ಅವರಿಗೂ ಸಹ ಅಕಾಡೆಮಿಯ ಪರವಾಗಿ ಟ್ರಸ್ಟ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅಕಾಡೆಮಿಯ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಡೆಸಲು ಎಲ್ಲ ರೀತಿಯ ಪ್ರೋತ್ಸಾಹ ಹಾಗೂ ಸಲಹೆ ನೀಡಿ ಮುನ್ನಡೆಸುತ್ತಿರುವ ಅಕಾಡೆಮಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಎಂ ರಮೇಶ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದು, ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿರುವ ಹಾಗೂ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವ ಡಾಕ್ಟರ್ ಗಿರೀಶ್ ರವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಬಂದಿರುವ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವ ಶಿಕ್ಷಕರಿಗೆ ಅಕಾಡೆಮಿಯ ಪರವಾಗಿ ಡಾಕ್ಟರ್ ಎಸ್.ಕೆ. ಶಿವಕುಮಾರ್ ಟ್ರಸ್ಟ್ನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಶ್ರಮಿಸಿರುವ ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಐ ವೆಲ್ಕಮ್ ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸಿದ ಡಾಕ್ಟರ್ ಆನಂದ್ರವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಸಾಂಕೇತಿಕವಾಗಿ ಗಿಡಕ್ಕೆ ನೀರೆರೆಯುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು. ತಮಗೆಲ್ಲರಿಗೂ ಧನ್ಯವಾದಗಳು ಸರ್. ಬಾಗಲಕೋಟೆಯ KLE-SCP ಹೈಸ್ಕೂಲ್ ಮಹಾಲಿಂಗಪುರದಿಂದ ನಮ್ಮ ಕಾರ್ಯಕ್ರಮಕ್ಕೆ ಶಿಬಿರಾರ್ಥಿಗಳಾಗಿ ಆಗಮಿಸಿರ್ತಕ್ಕಂಥ ಸ್ವಪ್ನ ಮತ್ತು ಲಲಿತಾರವರು ಸುಮಾರು 20 ವರ್ಷಗಳಿಂದ ಪ್ಲಾಸ್ಟಿಕ್ ನಿರ್ಮೂಲನೆ ಒಂದು ಪಣ ತೊಟ್ಟು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಅಕಾಡೆಮಿನೂ ಸಹ ತಾವು ನಡೆಸ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸಾಧ್ಯವಾದಷ್ಟು ಕೂಡ ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡ್ತಾನೇ ಇದ್ದೀವಿ. ಈಗಲೇ ನೀವೇ ನೋಡಿದ ಹಾಗೇ ನಮ್ಮ ಅತಿಥಿಗಳಿಗೂ ಕೂಡ ನಾವು ಆ ಗಿಡಗಳನ್ನು ನೀಡಿ ಮತ್ತು ಗಿಡಕ್ಕೆ ಹಸಿರನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಗಿಡಕ್ಕೆ ನೀರೆರೆಯುವುದರ ಮೂಲಕನೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೀವಿ.
ಈಗ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ಒಂದು ಕಾಟನ್ ಬ್ಯಾಗ್ಗಳನ್ನು ನೀಡಲಿದ್ದಾರೆ. ಇವರು ಸುಮಾರು ವರ್ಷಗಳಿಂದ ಫ್ರೀಯಾಗಿ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇವರೇ ಸ್ವತಃ ಫ್ರೀಯಾಗಿ ಎಲ್ಲರಿಗೂ ಕೂಡ ಆ ಒಂದು ಬ್ಯಾಗ್ಗಳನ್ನು ವಿತರಿಸ್ತಾ ಇರ್ತಾರಂತೆ. ಅವರ ಕಾರ್ಯ ಮೆಚ್ಚಲೇಬೇಕಾದದ್ದು. ಎಲ್ಲರೂ ಕೂಡ ಎಲ್ಲರೂ ಕೂಡ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಅವ್ರಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ. ತಮಗೆ ಧನ್ಯವಾದಗಳು ಮೇಡಮ್. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಇಸ್ರೋದ ನಿವೃತ್ತ ನಿರ್ದೇಶಕರು ಹಾಗೂ ಹಿರಿಯ ವಿಜ್ಞಾನಿಗಳು ಆದಂತಹ ಶ್ರೀ MS ಶ್ರೀನಿವಾಸನ್ ಸರ್ ಅವರು ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಯ ಮೇಲೆ ಕೂತಿರುವ ಮಿಸಸ್ ಗಿರಿಜಾ ಶಿವಕುಮಾರ್ ಅವರೇ, ಡಾಕ್ಟರ್ ಆನಂದ್ ಅವರೇ, ಸೀನಿಯರ್ ಸೈಂಟಿಫಿಕ್ KSTA, ನಮ್ಮ ಮಿತ್ರರಾದ ಡಾಕ್ಟರ್ ವಿ ಗಿರೀಶ್, ಡೆಪ್ಯೂಟಿ ಡೈರೆಕ್ಟರ್ ಹೆಡ್ ಕ್ವಾರ್ಟರ್ಸ್ ಅವರೇ, ಡಾಕ್ಟರ್ AM ರಮೇಶ್, ಉಮೇಶ್ ಗಟ್ಕೆ, VS ಶಾಸ್ತ್ರಿ ಅವರೇ, ಪ್ಲಸ್ ಇಲ್ಲಿ ಬಂದಿರುವ ಎಲ್ಲ ಅಧ್ಯಾಪಕರೇ, ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ. ಇದು ಒಳ್ಳೆಯ ಕಾರ್ಯಕ್ರಮ KSTA ತೊಗೊಂಡಿದೆ. ಸೊ ಇದು ಇವಾಗ ಮಕ್ಕಳು ಏನು ಓದ್ತಾರೆ ಅದು ಸಿಲೆಬಸ್ ಯಾವಾಗಲೂ ಫಾರ್ಮ್ ಆಗಿರುತ್ತೆ. ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಬೇಕು ಅಂದರೆ ಟೀಚರ್ಸು ಲೇಟೆಸ್ಟ್ ಅಪ್ಡೇಟ್ ಆಗಿರಬೇಕು. ಅದಕ್ಕೆ ಇದು KSTA ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರಿಂದ ನಿಮ್ಮ ಇದಕ್ಕೂ ಜಾಸ್ತಿ ಆಗುತ್ತೆ. ಏನೇನು ಬೇರೆ ಬೇರೆ ಏನೇನಾಗ್ತಾಯಿತ್ತು ಅಪಾರ್ಟ್ ಫ್ರಮ್ ಅಕಾಡೆಮಿಕ್ ಸಿಲೆಬಸ್ಸು. ಅವಾಗ ನೀವು ಮಕ್ಕಳಿಗೆ ಅದನ್ನು ಹೇಳ್ಕೊಟ್ಟಾಗ ನೀವೊಂದು ಇವಾಗ ನೋಡಿದ್ವಿ, ಒಳ್ಳೆ ಕೆಲಸ ಮಾಡಿದ್ವಿ, ಗಿಡಕ್ಕೆ ನೀರು ಹಾಕಿ ಹಾಗೆ ಒಂದು ಬೀಜ ಹಾಕಿದ್ರೆ ಅದು 100 ವರ್ಷ ಬೆಳೆಯುತ್ತೆ. ಅದು ತುಂಬ ಜನಕ್ಕೆ ಆಸರೆ ಕೊಡುತ್ತದು. ಅದರಿಂದ ತುಂಬ ಹಣ್ಣು ಬರುತ್ತೆ, ಬೇರೆ ಬೇರೆ ಉಪಯೋಗಗಳಾಗುತ್ತೆ. ಇವಾಗ ತೆಂಗಿನ ಮರ ಎಷ್ಟು ಉಪಯೋಗ ಬರುತ್ತೆ, ಪ್ರತಿ ಪಾರ್ಟು ಏನು ವೇಸ್ಟ್ ಆಗಲ್ಲ ಅದು. ಆ ಥರ ಇದು ಒಳ್ಳೆ ಕಾರ್ಯಕ್ರಮ KSTA ಹಮ್ಮಿಕೊಂಡಿದೆ. ಸೊ ನಮ್ಮ ಇಸ್ರೋಲಿ ಡಾಕ್ಟರ್ ಶಿವಕುಮಾರ್ ಅವರು ಮೊದಲನೇ ಡೈರೆಕ್ಟರ್ ಆಗಿದೆ. ಈ ಇನ್ಸ್ಟಿಟ್ಯೂಟ್ಗೆ ಡೈರೆಕ್ಟರ್ ಆದವು UR ರಾವ್. 2017ನಲ್ಲಿ ಅವರು ಸಡನ್ನಾಗಿ ಹೊರಟಾದ್ಮೇಲೆ ಇವರು ನಂಬರ್ 2nd ಡೈರೆಕ್ಟರ್ ಆಗಿದ್ದರು ಶಿವಕುಮಾರು. ಸೊ ಅವರು ಇಸ್ರೋನಲ್ಲಿ 1977 ಸೇರಿದರು. ಅವರು ರೈಟ್ ಫ್ರಮ್ ಫಸ್ಟ್ ಸ್ಯಾಟಲೈಟಿಂದ ಎಲ್ಲ ಸ್ಯಾಟಲೈಟ್ ಪ್ರೋಗ್ರಾಮ್ಲು ಇನ್ವಾಲ್ವ್ ಆಗಿದ್ದರು. ಆಮೇಲೆ ಅವರು 2015ನಲ್ಲಿ ಅವರಿಗೆ ಪದ್ಮಶ್ರೀ ಅವಾರ್ಡ್ ಬಂತು. ಸೊ ಅವರು ಟ್ರಸ್ಟ್ ಪರವಾಗಿ ಇದಕ್ಕೆ ಸ್ಪಾನ್ಸರ್ ಮಾಡ್ತಾಯಿದ್ವಿ. ಅವರು ಇಸ್ರೋಗೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಅವರು ಅದಕ್ಕೆ ನಾನು ಹೇಳೋದು, ಅವರು ಆ್ಯಕ್ಚುಲಿ ಹುಟ್ಟಿದ್ದು ಶ್ರೀರಂಗಪಟ್ಟಣದಲ್ಲಿ. ಅವರು ಬಿಗಿನಿಂಗ್ ಓದಿದ್ದೆಲ್ಲ ಚಿತ್ರದುರ್ಗ. ಎಲ್ಲ ಸ್ಮಾಲ್ ಟೌನ್ಸಲ್ಲೂ ಯಾರು ಬೇಕಾದ್ರೂ ಮೇಲ್ಕೆ ಬರ್ಬೋದು, ಹೈಯೆಸ್ಟ್ ಪೊಸಿಷನ್ಗೆ ಬರ್ಬೋದು. ಅವರು ಎಷ್ಟು ಮೆಮರಿ ಇತ್ತು ಅಂದರೆ ಅವ್ರಿಗೆ 1991ನಲ್ಲಿ ನಮ್ಮದು IRS 1A ಎಲ್ಲ ನೀವು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಎಲ್ಲ ನೋಡಿರಬೇಕು. ಅದು ಫಸ್ಟ್ ಆಪರೇಷನ್ ಸ್ಯಾಟಲೈಟ್ ಮಾಡಿದ್ದು. ಅವ್ರಿಗೆ ಪ್ರತಿ ಕಮ್ಯಾಂಡು ಹಿ ಹ್ಯಾಡ್ ಮೆಮರೈಸ್ಡ್, ಒಂದು ಮಿಸ್ಟೇಕು ಇಲ್ಲ. ಎಲ್ಲ ಹೆಕ್ಸಾಡೆಸಿಮಲ್ ಕಮ್ಯಾಂಡ್ಸ್ ಎಲ್ಲ ಕಳಿಸ್ಬೇಕು. ಅವರು ಫುಲ್ ಅವರು ಎಲ್ಲ ನೋಡ್ದೇ ವಿತೌಟ್ ಎನಿ ಮಿಸ್ಟೇಕ್ ಅವರು ಯೂಸ್ ಟು ಟೆಲ್. ಫುಲ್ ಆಲ್ IRS ಸ್ಯಾಟಲೈಟ್ಸ್ಗೆ ಅವರೇ ಮಿಷನ್ ಡೈರೆಕ್ಟರ್ ಆಗಿದ್ದರು. ಅಂದರೆ ನಮ್ಮ ಸ್ಯಾಟಲೈಟು ಲಾಂಚ್ ಮಾಡಬೇಕು ಅಂದರೆ ಯಾವಾಗ ಲಾಂಚ್ ಮಾಡಬೇಕು, ಅದನ್ನು ಹೆಂಗೆ ಟ್ರ್ಯಾಕ್ ಮಾಡಬೇಕು, ಯಾವಾಗ ಪಿಲೋಡ್ ಆಪ್ರೇಟ್ ಮಾಡಬೇಕು, ಅದೆಲ್ಲ ಫುಲ್ಲು ನಮ್ಮ ಇಸ್ಟ್ರ್ಯಾಕ್ ಅಂತ ಪಿಂಡ್ಯಲ್ಲಿದೆ. ಅದಕ್ಕೆ ಅವರು ಆಮೇಲೆ 1998 10 ಇಯರ್ಸಲ್ಲಿ ಡೈರೆಕ್ಟರ್ ಆಗಿದ್ದರು. ಅಲ್ಲಿ ಅವರು ಒಂದು ನೀವೆಲ್ಲ ದೊಡ್ಡ ಆಲದ ಮರ ಕೇಳಿದಿರಲ್ವಾ ಮೈಸೂರಲ್ಲಿ, ಅಲ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ನೀವು ಅಲ್ಲೇ ನಮ್ಮದು ಬೈಲಾಳು ಅಂತ ಒಂದು ಇಸ್ಟ್ರ್ಯಾಕ್ದು ಇನ್ನೊಂದು ಸೆಂಟ್ರ್ ಇದೆ. ಅಲ್ಲಿ ಒಂದು ಡೀಪ್ ಸ್ಪೇಸ್ ನೆಟ್ವರ್ಕ್ ಅಂತಿದೆ. ಅಂದರೆ 32 ಮೀಟ್ರು ಡಿಸ್ಟೆಂಟ್, 105 ಅಡಿ ಅಷ್ಟು. ಅದು ನಮ್ಮ ಎಲ್ಲರ ಮನೇಲಿ ನೋಡ್ಬೋದು. ಈ ಡಿಶ್ TV ಇದೆಲ್ಲ ಬರ್ತಿಲ್ಲ, ನಮ್ಮ ಟಾಟಾ ಸ್ಕೈ ಇದೆಲ್ಲ, ಅದೆಲ್ಲ ನಮ್ಮ 36,000 ಕಿಲೋಮೀಟ್ರಲ್ಲಿ ಇನ್ಸೈಡ್ ಸ್ಯಾಟಲೈಟ್ಸ್ಗೆ ರಿಸೀವ್ ಮಾಡೋಕ್ಕೆ ಆ ಡಿಸ್ಟೆನ್ಸ್ ಹಾಕೋದು. ಬಟ್ ಈ ಡೀಪ್ ಸ್ಪೇಸ್ ನೆಟ್ವರ್ಕ್ ಅಂದರೆ ವರ್ಷದ ಪ್ರಪಂಚದಲ್ಲಿ ತುಂಬ ಕಮ್ಮಿ ಇದೆ. ನಮ್ಮ ಚಂದ್ರಯಾನು ನೀವು ಫಿಲಮ್ ನೋಡಿರಬೇಕು, ಮಾರ್ಸ್ ಆರ್ಬಿಟರ್ ಮಿಷನ್ ಮಾಮು. ಆಮೇಲೆ 2019ನಲ್ಲಿ ನಮ್ಮ ಚಂದ್ರಯಾನ್ 2 ಮಾಡಿದ್ವಿ. ನೆಕ್ಸ್ಟ್ ಇಯರ್ ಬಿಗಿನ್ ನಾವು ಆದಿತ್ಯ ಅಂತ ಸೂರ್ಯ ನೋಡೋಕ್ಕೆ ಇನ್ನೊಂದು ಸ್ಯಾಟಲೈಟ್ ಲಾಂಚ್ ಮಾಡ್ತಿದ್ವಿ. ಆಮೇಲೆ ಚಂದ್ರಯಾನ್ 3. ಅದಕ್ಕೆಲ್ಲದಕ್ಕೂ ನಮಗೆ ದೊಡ್ಡ ಸ್ಯಾಟಲೈಟ್ ಬೇಕು. ಯಾಕಂದರೆ ತುಂಬ ಅದು ಭೂಮಿಯಿಂದ ತುಂಬ ದೂರ ಇರುತ್ತೆ ಸ್ಯಾಟಲೈಟ್ಸ್ ಎಲ್ಲ. ಅದನ್ನ ಕವರ್ ಮಾಡಬೇಕಂದ್ರೆ ಈ ಸಿಗ್ನಲ್ಸು ವೀಕ್ ಇರುತ್ತೆ. ಅದನ್ನು ಕಮೆಂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮಾರ್ಸಿಂದ
ಅರ್ಥಗೆ ಬರಬೇಕು ಅಂದರೆ ಮಾರ್ಸ್ ಇವಾಗ ಭೂಮಿ ಸುತ್ತ ಸೂರ್ಯನ ಸುತ್ತಕ್ಕೆ 360 ದಿವಸ ತೊಗೊಂಡ್ರೆ ಮಾರ್ಸ್ ಆರ್ಬಿಟ್ ಮಿಷನ್ ಬಟ್ 687 ಡೇಸ್ ತೊಗೊಳುತ್ತೆ, ಅಂದರೆ ಡಬಲ್ ದ ಟೈಮ್ ತೊಗೊಳುತ್ತೆ. ಅಲ್ಲಿಂದ ಒಂದು ಸಿಗ್ನಲ್ ಇಂಡಿಯಾಗೆ ಭೂಮಿಗೆ ಬರಬೇಕು ಅಂದರೆ ಡಿಪೆಂಡಿಂಗ್ ಆನ್ ಡಿಸ್ಟೆನ್ಸ್ 5 to 10 ಮಿನಿಟ್ಸ್ ಆಗುತ್ತೆ. ಸೊ ಅದನ್ನ ನಾವು ರಿಯಲ್ ಟೈಮ್ ಏನು ಮಾಡೋಕ್ಕಲ್ಲ, ಎಲ್ಲ ರಿಮೋಟ್ ಪ್ರೋಗ್ರಾಮಿಂಗ್ ಮಾಡಬೇಕು, ಮುಂಚೆನೇ ಎಲ್ಲ ಆಟೋಮೇಷನ್ ಇರಬೇಕು. ಅದನ್ನೆಲ್ಲ ಕವರ್ ಮಾಡೋಕ್ಕೆ ಆಮೇಲೆ ಬೇರೆ ಗ್ರಹಗಳಿಗೆ ಹೋಗಬೇಕು ಅಂದರೆ ಅದಕ್ಕೆಲ್ಲ ಈ ಥರ ಸ್ಯಾಟಲೈಟ್ ಬೇಕಾಗುತ್ತೆ. ಇವಾಗ ರೀಸೆಂಟ್ಲಿ ನೋಡ್ಬೇಕು ನೀವು, ವಾಯೇಜರ್ ಅಂತ ಅದು 1977 ಲಾಂಚ್ ಮಾಡಿದ್ದು. ಇವಾಗ ಪ್ಲೂಟೋಯಿಂದ ಬಿಟ್ಟು ಸೋಲಾರ್ ಸಿಸ್ಟಮ್ ಬಿಟ್ಟು ಆಚೆ ಕೊಟ್ಟೋಗಿದೆ. ಅದನ್ನು ಇನ್ನೂ ಟ್ರ್ಯಾಕ್ ಮಾಡ್ತಿದ್ವಿ ಬೇರೆ ಬೇರೆ ಕಡೆಯಿಂದ. ನಾಸಾನವರು ಅವರೆಲ್ಲ ಬೇರೆ ಬೇರೆ ಕಡೆ ಗ್ರೌಂಡ್ ಸ್ಟೇಷನ್ಸ್ ಇದೆ, ಅದಕ್ಕೆಲ್ಲ ಟ್ರ್ಯಾಕ್ ಮಾಡೋಕ್ಕೆ ನಮ್ಮ ಚಿಕ್ಕ ಆ್ಯಂಟನದ ಆಗಲ್ಲ, ದೊಡ್ಡ ಆ್ಯಂಟನ ಬೇಕು. ಅದಕ್ಕೆ ತುಂಬ ಹೈ ಪವರ್ ಬೇಕು, ಯಾಕಂದರೆ ತುಂಬ ಸಿಗ್ನಲ್ ವೀಕ್ ಇರುತ್ತೆ. ಅದಕ್ಕೆ ಅವ್ರಿಗೆ ಈಸ್ ಕಾಲ್ಡ್ ದಿ ಈಗಿನ ಬಿ ಕಾಲ್ಡ್ ಫಾದರ್ ಆಫ್ ಡಿಸ್ಟೆನ್ಸ್ ನೆಟ್ವರ್ಕ್ ಅಂತ ಅವ್ರು ಇಸ್ಟ್ರಾಕಲ್ಲಿ ಮಾಡಿದರು. ಅಲ್ಲಿ ವರ್ಲ್ಡ್ ಕ್ಲಾಸ್ ಟ್ರ್ಯಾಕಿಂಗ್ ಸೆಂಟ್ರ್ ಅವರೇ ಎಸ್ಟಾಬ್ಲಿಷ್ ಮಾಡಿದರು. ಆಮೇಲೆ ನಮ್ಮ ಇವಾಗ ಪ್ರತಿಯೊಬ್ಬರು ಇವಾಗ ಇಲ್ಲಿಗೆ ಬರಬೇಕು ಅಂದರೆ ನಾವೆಲ್ಲ ಗೂಗಲ್ ಅವ್ರು ತಗೊಂಡು ಬಂದಿರ್ತೀರಲ್ವಾ, ಸೊ ಮ್ಯಾಪಲ್ಲಿ. ಅದಕ್ಕೆ ಏನಾಗ್ಬಿಡ್ತಾರೆ, ನಾವು ನಮಗೆ ಆತ್ಮನಿರ್ಭರತೆ ಇರಬೇಕು ಅಂತ ಬೈ ಚಾನ್ಸ್ ಇದೆಲ್ಲ ಅಮೆರಿಕನ್ ಸ್ಯಾಟಲೈಟ್ಸ್ ಯೂಸ್ ಮಾಡ್ತಾಯಿದ್ವಿ. ಇವಾಗ ನಾವೇ ಮಾಡಬೇಕಾದ್ರೆ ನಮ್ಮದು ನ್ಯಾವಿಗೇಷನ್ ಸ್ಯಾಟಲೈಟ್ ಬೇಕು. ಅದು ಫುಲ್ ನಮ್ಮದೇ ಸ್ಯಾಟಲೈಟ್ ನೆಟ್ವರ್ಕ್ ಇದೆ, IRNSS ಅಂತ ಇದೆ. ಅದು 7 ಸ್ಯಾಟಲೈಟ್ ನೆಟ್ವರ್ಕ್ ಇದೆ. ಆ ನೆಟ್ವರ್ಕಿಂದ ಇವಾಗ ಮುಂದಿನ ಬರೋ ಹೊಸ ಮೊಬೈಲ್ಗಳೆಲ್ಲ ಆ ಚಿಪ್ಪನ್ನ ಅಳವಡಿಸ್ತಾ ಇದ್ದಾರೆ. ಆ ಚಿಪ್ಪಲ್ಲಿ ಮಾಡಿಬಿಟ್ರೆ ನಮ್ಮದೇ ಅಮೆರಿಕ ಮೇಲೆ ಡಿಪೆಂಡ್ ಆಗಲ್ಲ. ಬೈ ಚಾನ್ಸ್ ಅವರು ಕೊಡಲ್ಲ ಅಂತ ಹೇಳ್ಬಿಟ್ರೆ ನಿಮಗೆಲ್ಲರೂ ಇವಾಗ ವಿತೌಟ್ ಮೊಬೈಲ್ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವೆಲ್ಲ ಮಾಡ್ಕೋಬೋದು. ಪ್ಲಸ್ ಸ್ಯಾಟಲೈಟ್ಸಿಂದ ತುಂಬ ಅಪ್ಲಿಕೇಶನ್ ಇದೆ. ಇವಾಗ ಜಸ್ಟ್ ನಾವು ಇವಾಗ ನೀರು ಹಾಕಿದ್ವಿ. ಇವಾಗ ಸಪೋಸ್ ಎಲ್ಲೋ ಮಂಡ್ಯ ಡಿಸ್ಟ್ರಿಕ್ನಲ್ಲಿ ಒಂದು ಚಾನಲ್ ಇರುತ್ತೆ, ಚಾನಲಿಂದ ಒಂದು ಯಾರೋ ಗದ್ದೆಗೆ ನೀರು ಹೋಗಬೇಕು. ಬಟ್ ಅಲ್ಲಿ ನೀರು ಇದ್ದಾಗ ನೀರು ಹೋಗಬಾರ್ದಲ್ಲ, ಬರೀ ಎಕ್ಸಸ್ ವೇಸ್ಟ್ ಆಗಬಾರ್ದು. ಇವಾಗೆಲ್ಲ ಸೆನ್ಸರ್ಸ್ ಹಾಕ್ಬಿಡ್ತಾರೆ ಅದಕ್ಕೆ. ಅವಾಗ ಚೆಕ್ ಮಾಡ್ತದ್ದು, ಇಲ್ಲಿ ಡ್ರೈ ಆಗಿದ್ದರೆ ಮಾತ್ರ ವ್ಯಾಲ್ ಓಪನ್ ಮಾಡಬೇಕು ಅಂತ ಆಟೋಮೆಟಿಕ್ಕಾಗಿ ಅದು ಕಮೆಂಟ್ ಮಾಡಿಬಿಟ್ಟು ಆ ಇನ್ಫಾರ್ಮೇಷನ್ನು ಇದಕ್ಕೆ ವ್ಯಾಲ್ ಕಂಟ್ರೋಲ್ ಹೋಗುತ್ತೆ. ಅವ್ರು ಎಷ್ಟು ಬೇಕೋ ಅಷ್ಟು ನೀರು ಬಿಡ್ತಾರೆ ಅಷ್ಟೇ, ಎಕ್ಸಸ್ ವೇಸ್ಟ್ ಅಷ್ಟು ಇರಲ್ಲ. ಅದು ಬೇಕಾದಾಗ ನೀರು ಬಿಡಬೇಕು, ಅದು ಮಾಡಬೇಕು. ಇದು ಮ್ಯಾನ್ಯಲ್ಲ ಮಾಡೋಕ್ಕಾಗಲ್ಲ. ಆಮೇಲೆ ಲಾಸ್ಟ್ ಎಷ್ಟು ನೋಡಿ ಪೇಪರ್ನಲ್ಲಿ ನಾವೇನೋ ಈ ಸೈಕ್ಲೋನ್ ಆದಾಗೆಲ್ಲ ಯಾರು ಜನ ಸಾಯ್ತಾ ಇಲ್ಲ, ಯಾಕಂದರೆ ಎಲ್ಲ ನಮ್ಮ ಸ್ಯಾಟಲೈಟ್ ಅಲರ್ಟ್ ಸೈಕ್ಲೋನ್ ಅಲರ್ಟ್ ಸಿಸ್ಟಮ್ ಇದೆ. ಅದು ಮಾಡಿ ಎಲ್ಲರೂ ನಿವೇಗೇಟ್ ಮಾಡಿಬಿಡ್ತಾರೆ, ಅದಾಗುತ್ತೆ. ಮುಂಚೆ ಫಿಶರ್ಮನ್ನು ಅಷ್ಟೇ, ಇವಾಗ ಸಪೋಸ್ ಯಾರೋ ಬೆಳಗ್ಗೆ ಅವರು 6 ಗಂಟೆ ಮನೆ ಬಿಟ್ಟು ಹೊಟ್ಟರೆ ಅವ್ರು ಯಾವಾಗ ಬರ್ತಾರೆ, ಆಗ ಫಿಶ್ ಹಿಡ್ಕೊಂಬರ್ತಾರೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ನಮ್ಮ ಸ್ಯಾಟಲೈಟಿಂದ ಅವ್ರು ಹೋದರೆ ಅವ್ರು ಕರೆಕ್ಟಾಗಿ ಅವ್ರಿಗೆ GPS ಲೊಕೇಶನ್ ಇರುತ್ತೆ. ನೀವು ಈ ರಾಮೇಶ್ವರದಿಂದ 10 ಕಿಲೋಮೀಟ್ರು ಈ ಕಡೆ ಹೋಗಿ ಸೌತ್ ಈ ಕಡೆ ವೆಸ್ಟ್ ಈ ಕಡೆ ಹೋಗ್ಬಿಟ್ಟು ಮಧ್ಯಾಹ್ನ 1 ಗಂಟೆ ಹೋಗಿ ಇಲ್ಲಿ ಫಿಶ್ ಸಿಗುತ್ತೆ ಅಂತ ಹೇಳ್ತಾರೆ ಅವರು. ಆ ಟೈಮಲ್ಲಿ ಹೋಗ್ತಾರೆ, ಅವ್ರಿಗೆ ಫಿಶ್ ತೊಗೊಂಡು ತಕ್ಷಣ ಸೇಫಾಗಿ ಮನೆಗೆ ಬರ್ತಾರೆ, ಅವ್ರನ್ನ ಟ್ರ್ಯಾಕ್ ಮಾಡೋಕ್ಕಾಗತ್ತೆ. ಇದು ಈ ಥರ ಬೇರೆ ಬೇರೆ ಎಲ್ಲ ಉಪಯೋಗಗಳಿದೆ. ಅದ್ರೊಳಗೆ ಈ ಪ್ಲೇಡ್ ಎ ಮೇಜರ್ ರೋಲ್, ಯಾಕಂದರೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಗೆ ಇವಾಗ ಕಾರ್ಟೋಸ್ಯಾಟ್ಸ್ ಅಂತ ನಮ್ಮದೆಲ್ಲ ಸ್ಯಾಟಲೈಟ್ ಮಾಡಿದ್ವಿ. ಆಮೇಲೆ ಈ ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರು ಹೇಳಿದ್ರು, ನಮ್ಮ ಹ್ಯೂಮನ್ ಸ್ಪೇಸ್ ಪ್ರೋಗ್ರಾಮ್ ಅಂತ ಈ ವರ್ಷ ಆಗಬೇಕಾಯಿತು. ಈ ಕೋವಿಡಿಂದ ಸ್ವಲ್ಪ ಡಿಲೇ ಆಗಿದೆ, ನೆಕ್ಸ್ಟ್ ಇಯರ್ ಲಾಂಚ್ ಮಾಡ್ತೀವಿ. ಅದಕ್ಕೆ ಫಸ್ಟು ನಾವು ಹ್ಯೂಮನ್ನ ಈಸಿಯಾಗಿ ಸ್ಪೇಸ್ ಹಾಕ್ಕೊಡ್ಬೋದು. ಬಟ್ ನಿಮಗೆಲ್ಲ ಗೊತ್ತಿರಬೇಕು, ಕಲ್ಪನಾ ಚಾವ್ಲಾ 2003 ಏನಾಯಿತು ಅಂತ, ಎಂಟ್ರಿ ಟೈಮಲ್ಲಿ ಅದು ಒಂದು ಇನ್ಸ್ಟಲೇಷನ್ ಫೇಲ್ಯೂರ್ ಆಗ್ಬಿಟ್ಟು ಫುಲ್ ಬ್ಲಾಸ್ಟ್ ಆಗಿ ಚಾಲೆಂಜರ್ದು ಸ್ಪೇಸ್ ಶಟಲ್ ಬ್ಲಾಸ್ಟ್ ಆಗೋಯ್ತು. ಸೊ ಸೇಫಾಗಿ ವಾಪಸ್ ತರಬೇಕು, ಅದೇ ಒಂದು ಚಾಲೆಂಜು. ಅದಕ್ಕೆ ಒಂದು ಸ್ಪೇಸ್ ಕ್ಯಾಪ್ಸೂಲ್ ರಿಕವರಿ 2008 ಮಾಡಿದ್ವಿ. ಅದಕ್ಕೆ ಅವರೇ ಚೀಫ್ ಆರ್ಕಿಟೆಕ್ಟು ಅದನ್ನು ಇದು ಮಾಡಿ ಸೇಫಾಗಿ ಅದನ್ನು ನಾವು ಇಲ್ಲಿಂದ ಲಾಂಚ್ ಮಾಡಿ ಒಂದು ವಾರ ಅದು ಭೂಮಿ ಸುತ್ತಾಯಿತು. ಆದಮೇಲೆ ತಿರ್ಗಾ ಬಂದ್ಬಿಟ್ಟು ಇಲ್ಲಿ ಬೇ ಆಫ್ ಬೆಂಗಾಲ್ ಇಲ್ಲಿ ಬೀಳತ್ತೆ ಅಂತ ಹೋಗ್ಬಿಟ್ಟು ಅದನ್ನ ನಾವು ತಿರ್ಗಾ ವಾಪಸ್ ಕ್ಯಾಪ್ಚರ್ ಮಾಡಿ ತಂದ್ವಿ. ಸೊ ಇವ್ರಿಗೆ ಅದೇ ಪದ್ಮಶ್ರೀ ಅದು ಹೈಯೆಸ್ಟ್ ಅವಾರ್ಡ್, ಸಿವಿಲಿಯನ್ ಅವಾರ್ಡು ಕೊಟ್ಟಿತ್ತು. ಅವ್ರು ಬೇರೆ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿತ್ತು, ನಾಡೋಜ ಅವಾರ್ಡ್ ಸಿಕ್ಕಿತ್ತು, ಮೈಸೂರು ಯೂನಿವರ್ಸಿಟಿಯಿಂದ ಹಾನರಿ ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿತ್ತು. ಆಮೇಲೆ ಇಸ್ರೋಯಿಂದನೂ ಬೇರೆ ಬೇರೆ ಟೀಮ್ ಎಕ್ಸಲೆನ್ಸ್ ಅವಾರ್ಡ್, ಅದು ಗ್ರೌಂಡ್ ನೆಟ್ವರ್ಕ್ ಸಿಸ್ಟಮ್ಗೆ ಅವಾರ್ಡು, ಆಮೇಲೆ ರಿಮೋಟ್ ಸೆನ್ಸಿಂಗ್ಗೆ ಅವಾರ್ಡು, ಸ್ಯಾಟಲೈಟ್ ರಿಕವರಿ ಎಕ್ಸ್ಪೆರಿಮೆಂಟ್ಗೆ ಅವಾರ್ಡು, ಆ ಥರ ಎಲ್ಲ ತುಂಬ ಸಿಕ್ಕಿತು. ಸೊ ಇದು ನೀವು ಹೇಳಬೇಕು, ಪ್ರತಿ ಮಕ್ಕಳು ಎಲ್ಲರೂ ಎನಿಬಡಿ ಕ್ಯಾನ್ ಗೋ ಟು ಎನಿ ಲೆವೆಲ್, ಪ್ರಾಪರ್ ಗ್ರೂಮಿಂಗ್ ಇರಬೇಕು. ಸೊ ಟೀಚರ್ಸು ಇದನ್ನು ನೀವು ಸೈನ್ಸ್ ಇನ್ಯಾಕ್ಟ್ ಮಾಡಬೇಕು. ಇವಾಗ ಏನು ಕೆಲಸ ಮಾಡಿದ್ರು ಅದಕ್ಕೊಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಆ ಸೈಂಟಿಫಿಕ್ ಟೆಂಪರ್ಮೆಂಟು ಮಕ್ಕಳಿಗೆ ಬರಬೇಕು. ಸೊ ಟೀಚರ್ಸೇ ಅವ್ರನ್ನ, ಯಾಕಂದರೆ ಅದು ಇಂಪ್ರೆಷನಲ್ ಏಜಲ್ಲಿ ಇರ್ತಾರೆ. ನೀವು ಯಾಕಂದರೆ ಬೆಳಗ್ಗೆ ಮನೆಗಿನ್ನ ಅವರು ಸ್ಕೂಲಲ್ಲೇ ಜಾಸ್ತಿ ಓದ್ತಿರ್ತಾರೆ. ಇವಾಗ ಕೋವಿಡ್ ಟೈಮಲ್ಲಿ ಮಾತ್ರ ಆನ್ಲೈನ್ ನಡೀತಾ ಇತ್ತು. ಭಾಷಣವನ್ನು ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ. Good morning, everybody. Let me first congratulate all the participants of this workshop today. It is a very emotional moment for all of us here in KSDA, and especially for me, because my husband, the man of great intellect and with a subtle smile,
He was the former chairman of KSDA, and he visualized so many programs, especially for youth. And today we have formed a trust in his memory to realize his dreams. So we have named that as SK's Memorial Trust. So we have conducted many activities under this trust, though not in a big way. In our own small way we have done it, because today's youth are tomorrow's ambassadors of science. So I'll just give the glimpse of our trust activity and my husband's contribution to the space science, and I'll just come back to you participants. So kindly bear with me for a few minutes. This is our trust, Dr. S.K. Shivkumar Memorial Trust. Goodness. Onward and forward with education. Since I am also a teacher, I can understand the pulse of you all. Next slide. So this is about my husband. He was the alumnus of Indian Institute of Science, and he worked on all satellites produced by ISRO starting from 1970. I'll just read out from 1976 to 2017. He was there in the ISRO. He was the mission director of the Indian remote sensing satellites. He is called the father of the deep space network, as he was the project director for the development of the 32-meter dish antenna of the Indian space network, which is used for telemetry and telecommand for interplanetary missions like Chandrayaan, Mangalyaan, and future missions. He was awarded the 4th highest civilian award, Padma Shri, in 2015. This is the dish antenna in Balalu. I think if you all get good opportunity, kindly visit the center. It's a marvel of Indian space science. And this is the Space Data Science Center. So already Shreen Masan has told about his contribution for space science. And I just have given the list of awards for his contributions. He got Padma Shri, Nadoja, Hamsaratna, Honorary Doctorate from University of Mysore, Karnataka Rajyotsava Award in 2008, and National Aeronautical Prize in 2008. So he has a list of accomplishments, which I have put it on the this is down. So coming back to the trust, what we have formed, he had an unshakable conviction that space technology and its impact should reach the younger generation. He always felt, till his retirement, he didn't understand about the youth. After the retirement, when he went to the schools and all, he understood all these days we were in only the labs, and we were just seeing the satellites and rockets in the office, and students have not even seen the models. So he was very keen to reach the models, satellites, and space technology and its applications, and he wanted the students to understand what is happening in the labs of ISRO. So we wanted to realize his dreams. So after his untimely demise, we from the family, we formed a trust to realize his dreams. The trust is aiming to reach to the younger generation through education, and not just in space technology, but in all the values he believed in.
So this is our vision. Our vision is for every young individual to identify and develop their knowledge, a range of skills and talents, and a sense of their own uniqueness. We believe that each one of the students interacting with our trust should be confident in themselves and know that through hard work, dedication, and perseverance, they are capable of achieving anything they aspire to. Because he started his education from Chitradurga, he didn't do in high portals of Bangalore. He was he studied in Kannada medium, and he did his BSc in Chitradurga. Though he got seat in engineering because he was underage, he was only 17. He came back to Davangere to do engineering, and then he went to IIC to do his BTech, MTech, and then he did his PhD also. So he always felt that rural students, they are not exposed to these modern technologies. So we should reach for all the rural side students. When I was interacting with them, because I, as a researcher and teacher, I have published many number of publications. Whenever I was sharing the joy of publishing the paper, he used to say, you are just only publishing the paper. What are the application? And what have you done for the students? Have you ignited their mind? You are just teaching. Your classrooms are only teacher-centric, not student-centric. So I was always intimidated to share any of my joy because he never used to appreciate. He always appreciate only when I talk to the students, when the students' interactive sessions, that was appealing to him. So in the same lines, we have formed this trust to conduct many activities. I'll just give the glimpse of the activities we have done. And this is the mission which I already told you. Our goal is to make all types of learning fun and accessible. Students should have fun and then learn. They should not feel bad. From unknown facts to from known to unknown, we are thinking. We take some known things and then we'll take them to the unknown concepts. Yes. Next. So we have conducted many lecture series. Bangalore Science Forum also conducted a lecture series in his name, in his memory. We have conducted at Vivekananda College for Women. And in association with KSTA, we supported online lecture by B.N. Ramakrishna, his track director, on his birth anniversary. And at Swami Vivekananda Rural Education Society, Chandrapur, many of his friends, ISRO scientists, they went and addressed the gathering. And there was a talk on microplastics by Kishore S. Recently in one of the government school. We have distributed many lunch boxes, lunch packets during COVID time. 1,400 lunch boxes were given to transgenders in Elanka, and 1,100 meals to laborers in Electronic City, and 500 cloth masks made by Suruchi we have given to the slum dwellers. And we do a quarterly food and cloth donation drive at Om Sai Orphanage, Hosur. And learning science through experiments, activity-based education. So we have conducted Chota Scientist program in association with Rashtrottarana Parishad and Gnana Prabodhini Pune. And Makkala Kalika Shibira Free Science Summer Camp was conducted in Gauri Bidnoor for students of age 12 to 14 years. And online volunteer training program to teach science experiments to children from Mumbai slums. And we have also celebrated Environment Day for students of class 6 to 7 in Turalli Government School. Students participated in a great way. And we have some scholarship program also. We started a new scholarship program for students at risk of dropping out of school, mainly students from class 10 to 2nd PUC with good academic standing. Those who cannot pursue higher studies for the lack of money or poverty, they apply to our trust, and we are going to support them for their good education. And some students who have benefited by this program, Paresh, and our plans for future. Inclusive education is our motto, to support and encourage education for disabled children, differently abled children.
and coaching and coding camp to teach students the fun of programming, and Atma Chetana career guidance program for PU students, and EduTech working on softwares to build an inclusive learning application. So first I should thank my daughter who has taken the legacy forward. She was the initiative in starting this program, this trust, Smita Shivakumar, and another daughter, Sindhu Shivakumar. She is also helping us. So I thank the other family members also for this initiative to start the trust in his memory. Let me all welcome all of you. Thank you each one of you for coming here and staying with us. And few things I want to tell you as I'm a teacher, I want to tell you something about this teacher training program. See, this is training of trainers, very nicely coined. I like this very much. You are the trainers, we are training. So training of trainers. Why it is important? Why trainers should be trained? You all may feel, are we not able to give the goods in the class? Why should we be trained? Every teacher should be trained. It is always good because we should update the skills. Every minute, every second, things are changing. So if we don't go on par with the change, we become obsolete. You know, our children are doing much better than us in technology. I think many mothers would agree. Even mobile, sometimes we don't know so many things to operate. We ask our children. So updating our skills is very, very essential now, because information explosion is happening. Just pressing the button, Google, net, everything can be got. So many resources for teaching, YouTube, slide shares, whatnot. So they need not come to the classroom at all. Nowadays, teachers are only facilitators because we can't do anything beyond this, because so much information explosion is happening. Yes, teacher training program, why it is important? I'll just give you some inputs on this. Teacher training programs will help improve teachers in time management, technical knowledge, motivating students, teaching skills, thus resulting in the overall improvement in the institution. Only teachers can help students in applying academic knowledge in daily life. Teacher learning or training is a continuous, it should be a never-ending process. Every year you should be getting trained in one or the other aspects. This training process promotes teachers' teaching skills, masters novel knowledge, develop better or newer proficiency, which in turn assists in improving students' learning. Training sessions are much needed to help the teachers learn or create new teaching strategies. There are many strategies nowadays. I think OHP, we started with OHP. Nowadays there are many, many new techniques to keep the classroom very interesting. This will bring back the interest of their students in the classroom. So classroom should be student-centric and not teacher-centric. I think you all will agree this. So I think you all know Albert Einstein. He says this: education is not the learning of the facts, but the training of the mind to think. Plutarch, the philosopher, also adds like this: mind is not a vessel to be filled, but a fire to be kindled. Are we doing this in the classrooms? You try to analyze yourself, introspect. See, we are all teachers. Are we doing this? We are just going, completing the portions, we are passing the goods. It has become one way. Sometimes it is soliloquy, it is one direction things are happening. So if we make the things interactive, you may ask, madam, if we do interactive sessions, can we finish the portions? Let us not finish the portions. Let us ignite their minds and take them towards that direction. You keep at least, if it is 1 hour classroom you have, 1 hour lecture, you can at least devote some 10 minutes for interactive session. And sometimes we feel we are not sarvagna, sarvam sarve na janati. Everything we cannot know. Sometimes we also don't know any some concepts, that we should accept it and say, instead of teaching wrong chemistry, wrong English, because I am from chemistry, instead of teaching wrong things, we can say, yes, my dear, your question is this. Tomorrow I will find out and tell you.
So we can take that excuse. There is nothing wrong in telling that I don't know. You need not tell directly I don't know. You can say, yes, next class you will be knowing all these things. So I think we should first accept our weaknesses. We should first know our strengths, and we should be very progressive, and we should not get angry in the classrooms when the students ask silly questions. That is it, because when I was a kid, I asked one teacher, Mercury, is it like Earth? So she shouted at me. Till today, I am intimidated. I was feeling very sad. Why did I ask? Now I met her recently. She was telling, oh, that's why you have become a researcher and you have done your PhD. Because that questioning started then only. So that ignited your mind, and today you are here. She really patted my shoulder. Yes, student, we don't know. In our classrooms, one Nobel laureate may come. We don't know what happens to them in the future. Let us ignite their minds. See, every student has same brain. It is the teacher's ardent task to ignite, to motivate the mind of the child. Give the commands to the brain, which will help the body to perform the task. So, being a teacher, I also know the difficulties, how to complete the portions, and how exactly to make the classroom very interesting, because we are also human beings. Sometimes we'll not be in the mood, sometimes we'll be in a very nice good mood. We do see, for teacher there is no award or reward. Our classes are our awards and rewards, is it not? When we come out of the class, we will know how nicely we have done. That day I think all the teachers would go home happily. Wow, how nicely I have done my lecture class, is it not? So let us have that award and reward. Let us work to our conscience. Let us not please anybody, and let us work happily. And we have a big responsibility as teachers. When we don't do our job properly and keep complaining about the students, and I think we are not doing a good job, because people are looking up to us. Teaching is a noble profession, because at home mothers may teach parents, but students, they look up to the teachers. Whatever we do, they follow that, because I have got so many feedback, because I have taught from PU to MSc. Now I am teaching post-graduation since 10 years. I know even they behave like small children. Though they are 22 old, they behave like 2-year-old. So many times I keep telling, don't wag your tails in the class, because they're all small children. We should always consider them. We should love them as mothers. We should, as fathers, men. We should love them, and slowly we should take them to the academics instead of making them intimidated to the subject. That is my honest advice or suggestion to all of you. So today in this workshop, apart from the learnings, you should also build tons of memories here. Additionally, you will have friendships for life, whom you can always turn. Your seniors will be your mentors forever. Moreover, the teachers here will surely drive you to your goal. The authorities will comfort you in ways that you never feel deserted or isolated. I wish you a golden time ahead. I hope that you are all very positively looking forward to your respective journeys ahead here. All the very best, my dear teachers. You all have us, and we have your back. Rock your time here. I wish you all good luck. Do well in your teaching, and at least let one Nobel laureate, let him or her, let it happen in India. The big responsibility, you have the onus on you. So let us all join our hands, go ahead and understand our responsibility. Do this sincerely, honestly. Thank you very much. ಶಿವಕುಮಾರ್ ಸರ್ ಅವರ ಹೆಸರಿನಲ್ಲಿ ನಡೆಸ್ತಾ ಇರ್ತಕ್ಕಂಥ ಸಮಾಜಮುಖಿ ಕಾರ್ಯಗಳನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿಯನ್ನು ಅವರ ಕುಟುಂಬಕ್ಕೆ ಭಗವಂತ ದಯಪಾಲಿಸಲಿ ಅಂತ ಕೋರ್ತಾ ಧನ್ಯವಾದಗಳು ಮೇಡಮ್.
ಈಗ ಈ ಸಮಾರಂಭದ ಗೌರವಾನ್ವಿತ ಅತಿಥಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಆದಂತಹ ಇಸ್ರೋ ಸಂಸ್ಥೆಯ SPO ವಿಭಾಗದ ಉಪನಿರ್ದೇಶಕರಾದಂಥ ಡಾಕ್ಟರ್ ವಿ ಗಿರೀಶ್ ಸರ್ ಅವರು ಕಾರ್ಯಾಗಾರದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೋರಿಕೆ ಕೆಂತಾರ್. ನೆಕ್ಸ್ಟು ಅವರನ್ನೇ ಸಂಪನ್ಮೂಲ ವ್ಯಕ್ತಿಗಳಿಗೆ ಆಗಮಿಸೋದ್ರಿಂದ ಮೊದಲನೇ ಕ್ಲಾಸ್ ಅವ್ರದೇ ಇರ್ತದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಭಾಗಣದಲ್ಲಿ ನೆರೆದಿರುವ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರುವ ನನ್ನ ಎಲ್ಲ ಗುರು ಹಿರಿಯರಿಗೂ ನಮಸ್ಕಾರಗಳು. ಸೊ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಇವತ್ತು ಬೆಳಗಿನ ವಾರ್ತಾಪತ್ರಿಕೆಯನ್ನು ಓದಿದ್ರಿ ಅಂತ. ಆ ವಾರ್ತಾಪತ್ರಿಕೆಯ ಮುಖಪುಟದಲ್ಲಿ ಒಂದು ವಾರ್ತೆ ಇತ್ತು, ಬೆಳಗಾವಿಯಲ್ಲಿ ರಸ್ತೆಯ ಮಧ್ಯದಲ್ಲಿ ಒಂದು ಚಿರತೆ ಓಡಾಡ್ತಾ ಇದೆ, ಅದನ್ನು ಕೊನೆಗೂ ಹಿಡಿದ್ರು ಅಂತ. ಅದನ್ನು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ನೀವು ಬೆಂಗಳೂರಿನಲ್ಲೂ ಅದೇ ತರಹ ಚಿರತೆ ಓಡಾಡೋ ಬಗ್ಗೆ ಏನಾದ್ರು ಯೋಚನೆ ಮಾಡೋ ಕಲ್ಪನೆ ಮಾಡ್ಕೋಬಲ್ರ? ಆದರೆ ಬೆಂಗಳೂರಿನಲ್ಲಿ ISSDC ಅಂತ ಏನು ಶ್ರೀನಿವಾಸ್ ಸರ್ ಹೇಳಿದರು, ಯಾವುದನ್ನು ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು ಕಾರ್ಯರೂಪಕ್ಕೆ ತಂದರು, ಅಲ್ಲಿ ಒಂದು ಚಿರತೆ 6 ಮರಿಗಳ ಸಮೇತ ಇವತ್ತಿಗೂ ಇದೆ ಅಲ್ಲಿ. ಆ ತರಹ ಇಲ್ಲಿ ನೀರು ಹಾಕಿದಾಗ ನನಗೆ ಜ್ಞಾಪಕ ಬಂತು, ಅವರು ಅದನ್ನು ಎಷ್ಟು ಸಸ್ಯಶ್ಯಾಮಲವಾಗಿ ಮಾಡಿದ್ದಾರೆ ಅಂತಂದರೆ ತುಂಬ ಸಂತೋಷ ಆಯಿತು. ಬರೀ ಸೈನ್ಸ್ ಒಂದೇ ಅಲ್ಲ, ಅವರಿಗೆ ಪ್ರಕೃತಿ ಬಗ್ಗೆನೂ ಎಷ್ಟು ಇಂಟ್ರೆಸ್ಟ್ ಇತ್ತು. ಅದರ ಪ್ರತಿಯೊಂದು ವಸ್ತುವನ್ನು ಅಲ್ಲಿ ಅವರೇ ಸ್ವಯಂ ಯೋಚನೆ ಮಾಡಿ ತರಿಸಿ ಯಾವುದು ಎಲ್ಲಿರಬೇಕು ಅಂತ ಮಾಡಿದರು. ಇದು ಸೈನ್ಸ್ ಬಿಟ್ಟು ಬೇರೆ ಅವರ ಬಗ್ಗೆ. ಹಾಗೆಯೇ ಮೊನ್ನೆ ಏನಕ್ಕೋ ನನ್ನ ಮಗಳಿಗೆ, ಚಿಕ್ಕ ಮಗಳಿಗೆ ಒಂದು ಪಾಠ ಹೇಳ್ಕೊಡ್ತಾ ಇದ್ದೆ. ಯಾವುದೋ ಒಂದು ಪದ ನಾನು ಹೇಳಿದೆ, ಇಲ್ಲ ಪಪ್ಪ ನೀನು ಹೇಳ್ತಾರೋ ತಪ್ಪಿದೆ ಅಂತಂದರು. ನನಗೆ ಇದಾಯಿತು, ಏನಪ್ಪ ಇದು ನನ್ನ ಮಗಳು ನನಗೆ ತಪ್ಪು ಅನ್ನೋ ಥರ ಆಯಿತು ಅಂತ. ಯಾಕೆ ಹಾಗೆ ಹೇಳ್ತಾ ಇದೆಯಾ ಅಂದರೆ, ಇಲ್ಲ ನಮ್ಮ ಟೀಚರ್ ಹೇಳಿದ್ದಾರೆ ಈ ಪದ ಹೀಗೆ ಇರಬೇಕು ಅಂತ. ಸೊ ಅವ್ರ ಪ್ರಕಾರ ಟೀಚರ್ ಹೇಳಿದ್ದು ವೇದವಾಕ್ಯ. ಸೊ ಅದು ಒಂದು ಜ್ಞಾಪಕ ಇಟ್ಕೊಳ್ಳಿ. ನೀವು ನಮ್ಮ ಪೇರೆಂಟ್ಸು ಮತ್ತು ರಿಲೇಟಿವ್ಸ್ನ ಬಿಟ್ಟು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋದು ಮಕ್ಕಳು ಟೀಚರ್ಸ್ ಜೊತೆ. ಸೊ ಅದರಿಂದ ನಿಮ್ಮ ಪ್ರಭಾವ ಅವ್ರ ಮೇಲೆ ತುಂಬ ಹೆಚ್ಚಿರುತ್ತೆ. ಬಹಳಷ್ಟು ಸಲ ಪೇರೆಂಟ್ಸ್ ಮಾತು ಕೇಳಲ್ಲ ಅವರು. ನಾವೇನಾದರೂ ಸುಮ್ಮನೆ ಒಂದು ಮಾತು, ಈಗೆಲ್ಲ ನಾವು ಸೋ ಕಾಲ್ಡ್ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಹೊಡೆಯೋದು ಅವೆಲ್ಲ ಇಲ್ಲದಿರೋದ್ರಿಂದ ನಮಗಿರುವ ಒಂದೇ ಒಂದು ಅಸ್ತ್ರ ಅಂದರೆ ಟೀಚರ್ಗೆ ಹೇಳ್ತೀನಿ ಅಂತ. ಅಷ್ಟು ಅವರು ಮಕ್ಕಳು ಟೀಚರ್ಸ್ನ ಇದು ಮಾಡ್ತಾರೆ, ಏನು ಅಂತಾರೆ, ಅವ್ರಿಗೆ ಗೌರವಿಸ್ತಾರೆ, ಭಯ ಪಡ್ತಾರೆ, ಎರಡೂ ಸಮನಾಗಿರಬೇಕು. ಇಲ್ಲಿನ ಮೇಡಮ್ ಆಗಲೇ ನಾನು ಹೇಳಬೇಕಾಗಿದ್ದೆಲ್ಲ ಹೇಳಿಬಿಟ್ಟಿದ್ದಾರೆ, ಅದರಿಂದ ನಾನು ಬರೀ ಕತೆಗಳು ಹೇಳ್ತಾ ಹೋಗ್ತೀನಿ. ಅವರು ಹೇಳಿದ್ರು, ಒಂದು ಕತೆ ಹೇಳ್ತೀನಿ. ಯಾರೋ ಒಬ್ಬ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದಂತೆ. ಕೆಲಸ ಏನು ಅಂತಂದರೆ ತುಂಬ ಸಿಂಪಲ್ ಕೆಲಸ, ಮರ ಕಡಿಯೋದು. ಅವನು ಮೊದಲನೇ ದಿನ ಕೆಲಸ ಕೊಟ್ಟರಂತೆ. ಮೊದಲನೇ ದಿನ ಅವನು ಒಂದು ಮರ ಪೂರ್ತಿ ಕಡಿದು ಎಲ್ಲ ಬೋಳಿಸಿ ಅಲ್ಲಿ ಎಲ್ಲ ಜೋಡಿಸಿಟ್ನಂತೆ. 2ನೇ ದಿನವೂ ಒಂದು ಮರ ಕಡ್ದಂತೆ, ಸ್ವಲ್ಪ ಸುಸ್ತಾಯ್ತಂತೆ. 3ನೇ ದಿನ ಒಂದು ಮರ ಇಲ್ಲ, ಅರ್ಧ ಮರ ಕಡಿಯೋಷ್ಟೊತ್ತಿಗೆ ಪೂರ್ತಿ ಸುಸ್ತಾಗ್ಬಿಟ್ನಂತೆ. 4ನೇ ದಿನ ಮರನೇ ಕಡಿಯೋಕ್ಕಾಗಲಿಲ್ವಂತೆ ಅವನಿಗೆ. ಹೋಗ್ಬಿಟ್ಟು ಅವರ ಓನರ್ ಹತ್ರ ಹೇಳಿದ್ನಂತೆ, ನಾನು ಸೇಮ್ ಅದೇನೆ ಪ್ರತಿದಿನ ಏನು ಊಟ ಮಾಡ್ತೀನೋ ಅದನ್ನೇ ಊಟ ಮಾಡ್ಕೊಂಡು ಬರ್ತೀನಿ, ಅದನ್ನೇ ಮಾಡ್ತಾಯಿದ್ದೀನಿ, ಆದರೂ ನನಗೆ ಈ ಥರ ಆಗ್ತಾಯಿದೆಯಲ್ವ, ಕಾರಣ ಏನು ಅಂತ. ಅದಕ್ಕೆ ಅವರು ಸೂಪರ್ವೈಸರ್ ಕರೆದು ಹೇಳಿದ್ರಂತೆ, ನೀನು ಕೊಡ್ಲಿನ ಮತ್ತೆ ಹದ ಮಾಡ್ದ ಅಂತ. ಇಲ್ಲವಲ್ಲ, ಯಾಕೆ, ಅದು ಇನ್ನೂ ಬರೀ 4 ದಿನ ಆಗಿದೆ ಅಂದರೆ, ಅದಕ್ಕಾಗೇ ಹೇಳ್ತಿರೋದು, ಮೊದಲನೇ ದಿನ ತುಂಬ ಹರಿತವಾಗಿತ್ತು, ನೀನು ಒಂದೊಂದು ಮರ ಕಡಿದ ತಕ್ಷಣವೇ ಅದು ಹರಿತ ಕಡಿಮೆ ಆಗ್ತಾ ಹೋಯಿತು. 4ನೇ ದಿನದಷ್ಟೊತ್ತಿಗೆ ನೀವು ಮುಂಡಾಗ್ಬಿಟ್ರಿ. ಸೊ ಅದೇ ಕಾರಣಕ್ಕಾಗಿ ನಿನಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ. ನಾವು ಡೈರೆಕ್ಟಾಗಿ ಹೇಳ್ತಾ ನೀವು ಮರ ಕಡಿಯೋರು ಅಂತ ಅನ್ಕೋಬೇಡಿ. ಆದರೆ ನಾವು ಟ್ರೈನ್ ಆಗೋಕ್ಕೆ ಕಾರಣ ಏನು ಬೇಕು ಅಂತ ನಮಗೆ ಗೊತ್ತಿರ್ಬೋದು. ಮರ ಕಡಿಯೋದು ಹೇಗೆ ಅಂತ ನಮಗೆ ಕೆಲಸ ಗೊತ್ತಿದೆ. ಆದರೆ ಅದನ್ನು ಯಾವ ಥರ ಮಾಡಬೇಕು ಅಂತ, ಅದನ್ನು ಮಾಡಬೇಕಾಗಿರೋ ಉಪಕರಣಗಳ ಬಗ್ಗೆ ನಮಗೆ ಹೆಚ್ಚೆಚ್ಚು ತಿಳ್ಕೊಂಡಷ್ಟು ಅದು ಉಪಯೋಗವಾಗುತ್ತೆ. ನನಗೆ ಈಗ ವರ್ಷದಲ್ಲಿ ಒಂದು ದಿನ ಹಗಲು ತುಂಬ ಜಾಸ್ತಿ ಇರುತ್ತೆ, ಒಂದು ದಿನ ರಾತ್ರಿ ತುಂಬ ಕಡಿಮೆ ಆಗಿರುತ್ತೆ ಅಂತ ನನಗೆ ಗೊತ್ತು. ಅದನ್ನು ಸ್ಟೂಡೆಂಟ್ಸ್ಗೆ ಹೇಳೋಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಿದ್ದೆ, ಆದರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಆದರೆ ವೇದಿಕೆ ಮೇಲೆ ಕೂತಿರುವ ನಮ್ಮ ಮ್ಯಾಥ್ಸ್ ಟೀಚರ್ ಆಗಿರುವ ಸರ್ ಅವರು ನನಗೆ ಒಂದು ತುಂಬ ಸುಲಭವಾಗಿ ಹೇಗೆ ಆ್ಯಂಗಲ್ ಮೂಲಕ ಅದನ್ನು ಬರೀಬೋದು ಅಂತ ತೋರಿಸ್ಕೊಟ್ರು. ಯಾಕೆ ದಿನ ಪೂರ್ತಿ ದೊಡ್ಡದಾಗಿದೆ, ದಿನ ಪೂರ್ತಿ ಚಿಕ್ಕದಾಗಿದೆ ಅಂತ. ಸೊ ಅದನ್ನು ಉಪಯೋಗಿಸಿ ಬೇರೆ ಮಕ್ಕಳಿಗೆ ತೋರಿಸಿದಾಗ ಅವ್ರಿಗೆ ತುಂಬ ಒಂದೇ ಒಂದು ಚಿತ್ರದಲ್ಲಿ ಅರ್ಥ ಆಗೋಯ್ತು ಅವ್ರಿಗೆ. ನಾನು ಅದೇ ಅನ್ಕೋತಾ ಇದ್ದೆ, ನಾನು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೆ ಇದನ್ನು ಅವ್ರಿಗೆ ಅರ್ಥ ಮಾಡಿಸ್ಕೊಳ್ಳೋಕ್ಕೆ. ಬರೀ ಒಂದು ಚಿತ್ರದಿಂದ ಸರ್ ಅವರ ಥ್ಯಾಂಕ್ ಯು ಸರ್ ಅವರಿಂದ ಎಷ್ಟು ಈಸಿ ಆಯಿತು ಅಂತ. ಹೀಗೆ ನೀವು ಪ್ರತಿಯೊಬ್ಬರಿಂದನೂ ಒಂದೊಂದು ವಿಷಯ ಕಲಿಬಹುದು. ಟ್ರೈನಿಂಗ್ ಅಂದರೆ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲೇ ಕೇಳಬೇಕು ಅಂತಿಲ್ಲ, ಪ್ರತಿಯೊಂದು ನಿಮಗೆ ಸಂಬಂಧಪಟ್ಟಿದ್ದು. ಮೇಡಮ್ ಹೇಳಿದರು
ಟೆಕ್ನಾಲಜಿಯಲ್ಲಿ ನಮ್ಮ ಮಕ್ಕಳೇ ತುಂಬ ಮುಂದುವರೆದಿದ್ದಾರೆ ಅಂತ. ಅದು ನಿಜ ಸಹ. ನನ್ನ ಮಗಳು ಹೇಗೆ ಎಷ್ಟು ಇದನ್ನು ಅಲಾರಾಮ್ ಸೆಟ್ ಮಾಡಬೇಕು ಅಂತ ಅವರಿಗೆ ಅಲಾರಾಮ್ಗೆ ಪ್ರತಿಯೊಂದು ಫೋನ್ಗೂ ಬೇರೆ ಬೇರೆ ಇದು ರಿಂಗ್ ಟೋನ್ ಹೇಗೆ ಸೆಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ರಿಂಗ್ ಟೋನ್ ಕೇಳ್ಕೊಂಡು ಅವಳು ಹೇಳ್ತಾಳೆ ಇಂಥವ್ರು ಫೋನ್ ಮಾಡಿದ್ದಾರೆ ಅಂತ. ಅದು ನನಗೆ ಇದುವರೆಗೂ ಬಂದಿಲ್ಲ. ಅದು ಆ ತರಹ ಪ್ರತಿಯೊಬ್ಬರಿಂದನೂ ಕಲಿಯುವಂಥದ್ದು ಇರುತ್ತೆ. ಕೊನೆಗೆ ಒಂದೇ ಒಂದು ವಿಷಯ ಹೇಳಿದ್ದು, ಅದು ನನಗೆ ತುಂಬ ಇಷ್ಟ ಆಯಿತು. ನನಗೆ ಚಿಕ್ಕಂದಿನಿಂದ ಯಾವುದೇ ಥರದ ಎಲ್ಲೇ ಪಾಠ ಕೇಳಿ ಯಾರ ಜೊತೆ ಮಾತಾಡ್ತಾ ಇರಲಿ ಪ್ರಶ್ನೆ ಕೇಳುವ ಒಂದು ದುರಭ್ಯಾಸ ಇದೆ. ತುಂಬ ಪ್ರಶ್ನೆ ಕೇಳ್ತೀನಿ. ಕೆಲವು ಟೀಚರ್ಸು ಬೈತಾರೆ, ಕೆಲವು ಟೀಚರ್ಸು ಆನ್ಸರ್ ಮಾಡ್ತಿದ್ರು, ಇನ್ನು ಕೆಲವರು ಹೇಳ್ತಿದ್ರು ನನಗಿದು ಗೊತ್ತಿಲ್ಲಪ್ಪ, ನಾನು ಓದಿ ಹೇಳ್ತೀನಿ ಅಂತ. ನನಗೆ ಇವತ್ತಿಗೂ ಜ್ಞಾಪಕ ಇರೋದು ಕೊನೆಯ ಇಬ್ಬರು. ಎಷ್ಟು ಜನ ನನಗೆ ಆನ್ಸರ್ ಮಾಡಿದ್ರು, ಎಷ್ಟು ಜನ ನನಗೆ ಗೊತ್ತಿಲ್ಲ ನಾನು ಬಂದು ಹೇಳ್ತೀನಿ ಅಂತ ಹೇಳಿದ್ದ ಟೀಚರ್ ಇವತ್ತೂ ಜ್ಞಾಪಕ ಇದೆ. ನಾನು 4ನೇ ಕ್ಲಾಸಲ್ಲಿ ನನಗೆ ಪಾಠ ಹೇಳಿದ್ರು. ಬೇರೆ ನಾನು ಬೈದವರ ಹೆಸರು ನನಗೆ ಇವತ್ತೂ ಜ್ಞಾಪಕ ಇಲ್ಲ. ಒಂದು ಮಾತಿದೆ, ದೇರ್ ಕ್ಯಾನ್ ಬಿ ಎ ಸಿಲ್ಲಿ ಆನ್ಸರ್ ಬಟ್ ದೇರ್ ಕ್ಯಾನ್ ನೆವರ್ ಬಿ ಎ ಸಿಲ್ಲಿ ಕ್ವೆಶ್ಚನ್ ಅಂತ. ಸೊ ದಯವಿಟ್ಟು ಅದೊಂದನ್ನು ಅರ್ಥ ಮಾಡಿಕೊಂಡು ಮಕ್ಕಳು ಯಾವುದೇ ತರಹ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಡುವ, ಅವರಿಗೆ ತಿದ್ದಿ ಕೊಡುವ ತರಹ ಪ್ರಯತ್ನ ಪಡಿ. ಯಾವತ್ತೇ ಆಗಲಿ ಅವ್ರನ್ನ ಬೈಯೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಒಪ್ಕೊಳ್ಳೋದು ಅದರಷ್ಟು ಅದು ಒಂದು ತರಹ ನಾಲೆಡ್ಜೆ. ನಮಗೆಲ್ಲ ಗೊತ್ತಿದೆ ಅನ್ನೋವಾಗಲೇ ಆವಾಗ ಈಗೋ ಅಂದರೆ ಅಹಂಕಾರ ಸ್ಟಾರ್ಟ್ ಆಗೋದು. ನಮಗೆ ಎಷ್ಟು ಗೊತ್ತಿದೆ ಎಷ್ಟು ಗೊತ್ತಿಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾಲೆಡ್ಜ್. ಸೊ ಇಷ್ಟು ಮಾತ್ರ ಹೇಳಿ ನಾನು ಎಲ್ಲ ಹಿರಿಯರು, ನೀವು ತುಂಬ ವರ್ಷಗಳಿಂದ ಟೀಚಿಂಗ್ ಪ್ರೊಫೆಷನಲ್ ಇರೋರು, ನಿಮಗೆ ನಾನು ಹೇಳುವಂತಹ ಲೆವೆಲಲ್ಲಿಲ್ಲ. ಇಷ್ಟು ಹೇಳಿ ನಾನೇನಾದ್ರು ತಪ್ಪು ಹೇಳಿದರೆ ಕ್ಷಮೆ ಕೇಳ್ತಾ ನನ್ನ ಭಾಷೆ ಮುಗಿಸ್ತೀನಿ. ಥ್ಯಾಂಕ್ ಯು. ಶೀಲವಂತರಾದಂತಹ, ಕ್ಷಮಾಗುಣವನ್ನು ಹೊಂದಿರತಕ್ಕಂತಹ, ಕರುಣೆಯನ್ನೇ ಮೈಗೂಡಿಸ್ಕೊಂಡಿರ್ತಕ್ಕಂತಹ ಶಿಕ್ಷಕರಾದ ತಮಗೆ ಮೊದಲು ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಮಾತನ್ನು ಪ್ರಾರಂಭಿಸಿದಂಥ ಡಾಕ್ಟರ್ ಗಿರೀಶ್ ಸರ್ ಅವರಿಗೆ ಧನ್ಯವಾದಗಳು. ಏಕೆಂದರೆ ಶಿಕ್ಷಕ ಅಂದರೆ ಮೊದಲು ಶೀಲವಂತನಾಗಿರಬೇಕು, ಮತ್ತು ಕ್ಷಮಾಗುಣ ಇರಬೇಕು, ಹಾಗೆ ಕರುಣೆ ಇರಬೇಕು. ಶಿಕ್ಷಕ 3 ಅಕ್ಷರದಲ್ಲೇ ಅದು ಇದೆ. ಅದು ಮತ್ತು ಸರ್ವರೊಳಗೆ ಒಂದೊಂದು ನುಡಿ ಕಲಿತಾದವನೇ ಸರ್ವಜ್ಞನೆಂಬುವನು ಮರ್ತೋಗ್ಬಿಡ್ತು. ಓಕೆ, ಅವರಿಗೆ ಧನ್ಯವಾದಗಳು. ಇವಾಗ ಈ ಒರಿಗಾಮಿಯಲ್ಲಿ ಅಂದರೆ ನಮ್ಮ ವಿ ಎನ್ ಶಾಸ್ತ್ರಿ ಸರ್ ಅವರು ಮ್ಯಾಥ್ಸಲ್ಲಿ ತುಂಬ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರು. ಆ ಒರಿಗಾಮಿಯಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ಅವರು ಇವಾಗ ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ. ಸ್ನೇಹಿತರೆ, ಮೊಟ್ಟ ಮೊದಲಾಗಿ ನಾನು ಹೇಳಬೇಕಾಗಿರೋದು, ಇದು ನಿಮ್ಮ DACRT ಟ್ರೈನಿಂಗ್ ಅಲ್ಲ. ಹಾಗಾಗಿ ನೀವು ಕ್ಲಾಸ್ ರೂಮಲ್ಲಿ ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ ಇತ್ಯಾದಿಗಳು ನಾವು ಯಾರೂ ಹೇಳಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಭಯ ಬೇಡ. ಎರಡನೇ ಅಂಶ, ನಿಮ್ಗೆ ಮಾರ್ಕ್ಸಿಗೆ ಇಷ್ಟೇ ಮಾತ್ರ ಬರೀರಿ, ಅಷ್ಟು ಮಾತ್ರ ಬರೀರಿ, ಅದು ಕೂಡ ನಾನು ದಯವಿಟ್ಟು ಹೇಳಲ್ಲ. ಇದು ನಮ್ಮ ಟ್ರಸ್ಟಿನ ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂಥದ್ದು. ಆದ್ದರಿಂದ ನಿಮಗಿಲ್ಲಿ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಿದೆ ಅದು ಕೊಡ್ತಾ ಇದ್ದೀವಿ. ಇನ್ನೊಂದು ಮೂರನೇ ಅಂಶ ಏನಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಹೊಸ ಇದು ಎಜುಕೇಷನ್ ಪಾಲಿಸಿ, ಶಿಕ್ಷಣ ನೀತಿಯನ್ನು ಈಗಾಗಲೇ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಡಿಸ್ಕಷನ್ ಏನೂ ಆಗಿಲ್ಲ, ನಮಗೆ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದರಲ್ಲಿ ಇರುವಂತಹ ಮುಖ್ಯವಾದ ಒಂದೇನೆಂದರೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ. ನಮ್ಮ ಈ ಟ್ರಸ್ಟಿನ ಇದರ ಕೂಡ ಉದ್ದೇಶಗಳು ನೋಡಿರ್ಬೋದು, ಅದರ ಸ್ಕಿಲ್ ಡೆವಲಪ್ಮೆಂಟ್ ಮುಖ್ಯವಾಗಿದೆ. ಸೊ ಯಾಕೆ ಇದು ಸ್ಕಿಲ್ ಡೆವಲಪ್ಮೆಂಟು? ಸೊ ನಮಗೆ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ, 4ನೇ ಔದ್ಯೋಗಿಕ ಕ್ರಾಂತಿ ಏನು ನಮ್ಮ ಇಂಡಿಯಾ ದೇಶ ಹೋಗ್ತಾ ಇದೆ, ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ನಿಮ್ಮ ಪ್ಯಾರಾ ನಂಬರ್ 32 ಆಫ್ NEP ನ್ಯೂ ಎಜುಕೇಷನ್ ಪಾಲಿಸಿ ಒಳಗೂ ಅದಿದೆ. 4ನೇ ಔದ್ಯೋಗಿಕ ಕ್ರಾಂತಿಗೆ ನಮ್ಮ ಹುಡುಗರನ್ನ ತೊಗೊಂಡು ಹೋಗಬೇಕು. ಅದಕ್ಕೋಸ್ಕರ ನಾಲೆಡ್ಜ್ ಎಕಾನಮಿ ಆಗಬೇಕು, ಸ್ಕಿಲ್ ಬೇಸ್ಡ್ ಎಕಾನಮಿ ಆಗಬೇಕು. ಅದಕ್ಕೋಸ್ಕರ ಇದನ್ನು ಎಲ್ಲ ಮಾಡಬೇಕು ಅಂತ ಇದೆ. ಆ ದೃಷ್ಟಿಯಿಂದ ಈ ಒಂದು ಟ್ರೈನಿಂಗನ್ನು ನೀವು ಗಮನಿಸಬೇಕು. ಇಲ್ಲಿ ನಿಮಗೆ ಹೊಸ ಜ್ಞಾನ ಸಿಗುತ್ತೆ, ಹೊಸದಾದಂತಹ ಒಂದು ಸ್ಕಿಲ್ ಅನ್ನೋದು ಸಿಗುತ್ತೆ. ಈಗ ತಾನೇ ಹೇಳ್ತಿದ್ರು ಪ್ರತಿಯೊಂದಕ್ಕೂ ಕೂಡ ಪ್ರಶ್ನೆ ಕೇಳಬೇಕು ಅಂತ. ಆದರೆ ಗಣಿತದಲ್ಲಿ ಯಾರೂ ಪ್ರಶ್ನೆ ಕೇಳಲ್ಲ. ಯಾಕಂದರೆ ನೀವು ಹೇಳ್ತೀರ ಕೂತ್ಕೋ ಸುಮ್ಮನೆ, ನಾನು ಹೇಳಿದ್ದು 2+2 ಅಂದರೆ 4 ಅಲ್ವಾ? ಸೊ ಗಣಿತದಲ್ಲೂ ಕೂಡ ಪ್ರಶ್ನೆ ಕೇಳಬೇಕು ಅನ್ನೋದು ಯಾವಾಗ ಬರುತ್ತೋ ನಮ್ಮ ದೇಶದಲ್ಲಿ, ಆವಾಗ ಮಾತ್ರನೇ ನಮ್ಮ ದೇಶ ಸ್ವಲ್ಪ ಕಣ್ತರಿಯುತ್ತೆ ಅಂತ ಅನಿಸುತ್ತೆ. ನೊಬೆಲ್ ಪ್ರಶಸ್ತಿ ಬಗ್ಗೆ ಹೇಳಿದ್ರು. CV ರಾಮನ್ 1930 ತಗೊಳ್ಳಿ. CV ರಾಮನ್ ಇರ್ಬೋದು, ಮಹಾಲನೋಬಿಸ್ ಇರ್ಬೋದು, ಕೃಷ್ಣನ್ರವರಿರ್ಬೋದು, ಅವರು ಯಾರಿಗೂ ಕೂಡ ನಮ್ಮಲ್ಲಿದ್ದಂಥ ಕೊಲೋನಿಯಲ್ ಎಜುಕೇಷನ್ ಸಿಸ್ಟಮ್ ಇತ್ತಲ್ಲ, ನೊಬೆಲ್ ಲಾರೆಟ್ಸ್ನ ಪ್ರಿಪೇರ್ ಮಾಡಬೇಕು ಅಂತ ಯಾರೂ ಟ್ರೈನಿಂಗ್ ಕೊಡಲಿಲ್ಲ. ಆದರೆ ಅವರೆಲ್ಲರೂ ಕೂಡ
ಬೇಸಿಕ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಟ್ರೈನಿಂಗ್ ಆದ್ದರಿಂದ ಅವರಷ್ಟವರೇ ಉದ್ಧಾರ ಮಾಡಿ ಬಂದರು. ಅದಾದಮೇಲೆ 47 ಆದಮೇಲೆ ನೋಡಿ ನಮ್ಮ ಶಿಕ್ಷಣ ನೀತಿಗಳೆಲ್ಲ ಬಂತು ನೋಡಿ, ಮಕ್ಕಳಿಗೆ ಇದೇ ಹೇಳ್ಕೊಡಬೇಕು, ಇದೇ ತರಹನೇ ಸ್ಕೀಮ್ ಮಾಡಬೇಕು ಅಂತ ಯಾರೂ ಡಬಲ್ ಆರೆಡ್ ಬರಲಿಲ್ಲ. ಸೊ ಇದರ ಉದ್ದೇಶ ಇಷ್ಟೇ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಭೂತ ಅಂಶಗಳನ್ನು ತಿಳಿಸಿಕೊಡದೆ ಹೋದರೆ ಯಾವ ದೇಶವೂ ಉದ್ಧಾರ ಆಗೋದಿಲ್ಲ. ಅದಕ್ಕೆ ಕಾರಣ ನಮ್ಮ ದೇಶನೇ ಒಂದು ಎಕ್ಸಾಂಪಲ್ ಕೊಡ್ಬೋದು. 8 ಬ್ಯಾಟಲ್ಸ್ ವಿಚ್ ಇಂಡಿಯಾ ಫಾಟ್ ವಿ ಹ್ಯಾವ್ ಲಾಸ್ಟ್. ಮೊದಲನೇದು ಅಲೆಕ್ಸಾಂಡರ್ ಬಂದ, ಬಹಳ ಸಿಂಪಲ್ಲು. ಈಗ ನೀವು ಕೆಂಪೇಗೌಡ ಸ್ಟ್ಯಾಚ್ಯೂ ನೋಡಿದ್ರೆ ಢಾಲು ಎಷ್ಟಿರುತ್ತೆ? 2 ಅಡಿ ಇರುತ್ತೆ. ಢಾಲು ಈ ಕಡೆ ಗುರಾಣಿ ಇರುತ್ತೆ, ಈ ಕಡೆ ಢಾಲು ಅಂತ ಹೇಳ್ತೀವಲ್ಲ, ಕತ್ತಿ ಇರುತ್ತೆ, ಈ ಕಡೆ ಗುರಾಣಿ ಇರುತ್ತೆ, 2 ಅಡಿ ಇರುತ್ತೆ. ಗ್ರೀಕರದ್ದು ಯಾವ್ದಾದ್ರು ಗೂಗಲ್ ಇಮೇಜಸಲ್ಲಿ ತೆಗೆದು ನೋಡಿ 6 ಫೀಟ್ ಇರುತ್ತೆ. ಅವ್ರಿಗೆ ಹೊಡೆಯೋಕ್ಕೆ ಆಗಲ್ಲ ಬಾಣದಿಂದ. ಸೊ ನಮ್ಮಲ್ಲಿ ಅದಿಲ್ಲ, ನಮ್ಗೆ ಗೊತ್ತೇ ಆಗಲಿಲ್ಲ, ಸ್ಟಡಿ ಮಾಡಿದ್ರಲ್ವೇ. ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪಟ್, ಹುಮಾಯೂನ್ ಏನು ಮಾಡ್ದ? ಇದು ಫಿರಂಗಿ ತೊಗೊಂಡು ಬಂದ, ನಮ್ಮಲ್ಲಿ ಫಿರಂಗಿ ಇಲ್ಲ, ಗಾನ್. ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪಟ್, ಅವರೆಲ್ಲನೂ ಟ್ರೈನ್ಡ್ ಪೀಪಲ್, ಅವರ ಮೊಘಲ್ಸು ಟರ್ಕಿಯಿಂದ ತೊಗೊಂಡ್ಬಂದರು, ಆಫ್ಘಾನಿಸ್ತಾನ ಎಲ್ಲ ಟ್ರೈನ್ಡ್ ಪೀಪಲ್. ನಮ್ಮಲ್ಲಿ ಹೇಮೋ ಏನು ಮಾಡಿದ್ದ? ಬರೀ ಒಂದು ಡಂಗೋರ ಹೊಡೆದು, ಏಕೆಂದರೆ ಯುದ್ಧ ಹೋಗ್ತಾ ಇದ್ದೀವಿ ಎಲ್ಲರೂ ಬನ್ನಿ ಅಂತ. ಸೊ ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಅವರೆಲ್ಲ ಒಂದು ಲ್ಯಾಂಗ್ವೇಜ್ ಮಾತಾಡ್ತಿದ್ರು, ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್, 1000 ಲ್ಯಾಂಗ್ವೇಜ್ ಕಮಾಂಡ್ ಮಾಡಬೇಕಲ್ಲಿ. ಸೊ ವಿ ಲಾಸ್ಟ್. ಥರ್ಡ್ ಬ್ಯಾಟಲ್ ಆಫ್ ಪಾಣಿಪಟ್, ಅಹ್ಮದ್ ಶಾ ಅಬ್ದಾಲಿ ಸ್ವಿವೆಲ್ ಗನ್ ತೊಗೊಂಬಂದಂತೆ. ಸ್ವಿವೆಲ್ ಗನ್ ಅಂತ ಹೇಳಿದ್ರೆ ಈ ಕಡೆಯಿಂದ ಆ ಕಡೆಗೆ ತಿರುಗಿಸ್ಬೋದಂತಹ ಗನ್ನು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂಟೆ ಮೇಲ್ಗಡೆ ಗನ್ ಇಟ್ಬಿಡೋದು, ಒಂಟೆಯ ಮುಖವನ್ನು ಕೆಳಗಡೆ ಜಗ್ ಹಿಡಿಯೋದು, ಅಂದರೆ ಮುಂದಿನ 2 ಕಾಲಕ್ಕೆ ಬಗ್ಸತ್ತೆ, ಹಿಂದಿನ 2 ಕಾಲು ಮೇಲ್ಗಡೆ ಇರುತ್ತೆ. ಸೊ ಹಿಂದ್ಗಡೆ ನಿಂತಿರೋನು ಈ ಕಡೆ ಆ ಕಡೆ ತಿರುಗಿಸ್ಬಿಟ್ಟು ಹೊಡಿಬೋದು. ಎಲ್ಲಿಂದ ಗುಂಡು ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಸ್ವಿವೆಲ್ ಗನ್ನಿಂದ ವಿ ಲಾಸ್ಟ್. ಅದಕ್ಕಿಂತ ತಮಾಷೆಯಿಂದ ಬ್ಯಾಟಲ್ ಆಫ್ ಪ್ಲಾಸಿ. ಬ್ಯಾಟಲ್ ಆಫ್ ಪ್ಲಾಸಿ 1757ನಲ್ಲಿ ಟಾರ್ಪಾಲ್ ತೊಗೊಂಡೋನು ಮರ್ತೋದ ಸಿರಾಜುದ್ದೌಲ. ಮಳೆ ಬಂದ್ಬಿಡ್ತು, ಮದ್ದು ಗುಂಡೆಲ್ಲ ಇದು ಹಾಳಾಗೋಯ್ತು. ಸೊ ನೋಡಿ, ಒಂದು ಪುಸ್ತಕನೇ ಇದೆ, ದಯವಿಟ್ಟು ಆ ಪುಸ್ತಕ ಓದಿದ್ರೆ ಅಮೆಝಾನಲ್ಲಿ ಸಿಗುತ್ತೆ, 8 ಬ್ಯಾಟಲ್ಸ್ ವಿಚ್ ಇಂಡಿಯಾ ಲಾಸ್ಟ್. ನಾವೀಗ ಇಂಡಿಯಾ ದೇಶದವ್ರು ಏನಾಗಿದ್ದೇವೆ, ಈ 8 ಬ್ಯಾಟಲ್ಸಲ್ಲಿ ನಾವು ಸೋತಿದ್ದಕ್ಕೋಸ್ಕರ ನಾವು ಈ ದುರ್ಗತಿಯೋ ಸದ್ಗತಿಗೋ ಬಂದಿದ್ದೀವಿ. ಇದು ಇದನ್ನೆಲ್ಲ ಮಾಡಬೇಕನ್ನೋ ಒಂದು ಅಂಶ ಏನಂತ ಹೇಳಿದ್ರೆ, ಒಂದು ನಮ್ಮಲ್ಲಿ ಯೂನಿಟಿ ಇಲ್ಲದೆ ಇರೋದು ಅಂತ ಎಲ್ಲರೂ ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಹೇಳ್ಕೊಂಡೇ ಬಂದಿದ್ದಾರೆ. ಯಾಕೆ ಯೂನಿಟಿ ಇಲ್ಲ ಅಂದರೆ ನಮ್ಮ ಸಮಾಜ ಛಿದ್ರವಾಗಿರೋದು, ಅದಕ್ಕೆ ಕಾರಣ ಗೊತ್ತು, ಕ್ಯಾಸ್ಟಿಸಮ್ ಅಂತ. ಎರಡನೇದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಮ್ಮಲ್ಲಿ ಯಾವತ್ತೂ ಉದ್ಧಾರವೇ ಆಗಲಿಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಸಿ ವಿ ರಾಮನ್ ತರದವರು ಇವರೋ ಅಥವಾ ಶಿವಕುಮಾರ್ ತರದವರು ಹುಟ್ಕೊಂಡು ಏನೋ ಒಂದಷ್ಟು ಕೆಲಸ ಮಾಡಿಬಿಟ್ರು ಅಷ್ಟೇ. ನೆಕ್ಸ್ಟ್ ಏನು? ನೋ. ಯಾಕೆ? ಅದೊಂದು ಸಂಸ್ಕೃತಿಯಾಗಿ ಬರದೆ ಹೋದರೆ, ಅದೊಂದು ನಾಗರಿಕತೆಯ ಅಂಶವಾಗಿ ಬರದೆ ಹೋದರೆ ವಿಜ್ಞಾನ ತಂತ್ರಜ್ಞಾನಗಳು ಉಳಿಯೋದಿಲ್ಲ. ಐಲ್ಯಾಂಡ್ಸ್ ಅಲ್ಲ, ಫ್ಲಡ್ ಆಗಿ ಬರಬೇಕದು. ಸೊ ಆ ನಿಟ್ಟಿನಿಂದ ಈ ಒಂದು ಟ್ರೈನಿಂಗಲ್ಲಿ ನಿಮಗೆ ಹೊಸದನ್ನು ನಾವು ಕೊಡ್ತಾ ಇದ್ದೇವೆ, ಅದನ್ನು ಸ್ವೀಕರಿಸಿ. ಮ್ಯಾಥ್ಸ್ ಅಂದರೆ ಎಲ್ರಿಗೂ ಕೂಡ ತಲೆನೋವೆ. ಆ ಕ್ಲಾಸ್ನಲ್ಲಿ ಯಾರಿಗೂ ಕೂಡ ನಗಿಸ್ಕೊಂಡು ಪಾಠ ಮಾಡೋದಂತೂ ತುಂಬ ಕಷ್ಟ. ಆದರೆ ನಮ್ಮ VN ಶಾಸ್ತ್ರಿ ಸರ್ ಅವರು ಈಗಾಗಲೇ ನಮ್ಮ ಸೆಂಟರ್ನಲ್ಲಿ ಅವರು ಕರೆಸಿ ಸುಮಾರು ಮ್ಯಾಥ್ಸ್ ಬಗ್ಗೆನೇ ವೀಡಿಯೋಗಳನ್ನ ಮಾಡಿಸಿ ಈಗಾಗಲೇ ಸುಮಾರು ಸ್ಕೂಲ್ಗಳಿಗೂ ಕೂಡ ಕಳಿಸಿದ್ದೀವಿ. ಆ ವಿಡಿಯೋಗಳನ್ನ ನೋಡಬೇಕು. ನಮ್ಮ ಉಮೇಶ್ ಘಾಟ್ಕಿ ಅವ್ರನ್ನ ನೆಕ್ಸ್ಟ್ ಯಾವಾಗಲಾದರೂ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಆ ವಿಡಿಯೋಗಳನ್ನೂ ಕೂಡ ಕೊಡ್ತಾರೆ. ನಮ್ಮದೇ ಒಂದು ಕಂಟೆಂಟ್ ಜನ್ರೇಷನ್ ಸೆಂಟ್ರೂ ಕೂಡ ಇದೆ. ಅದು ನಿಮಗೆಲ್ಲರಿಗೂ ಕೂಡ ಒಂದು ಸ್ವಾರಸ್ಯಕರವಾಗಿ 1-2 ಮ್ಯಾಥ್ಸ್ ಬಗ್ಗೆನೇ 1-2 ಹಿತನುಡಿಗಳನ್ನ ಆಡಿದಂಥ ಶಾಸ್ತ್ರಿ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಅಕಾಡೆಮಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಸರ್ ಅವರು ಒಂದು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಮತ್ತು ಡಾಕ್ಟರ್ SK ಶಿವಕುಮಾರ್ ಮೆಮೋರಿಯಲ್ ಟ್ರಸ್ಟ್ ಜಂಟಿಯಾಗಿ ಆಯೋಜಿಸಿರ್ತಕ್ಕಂತಹ ಈ ಒಂದು ತರಬೇತುದಾರರ ತರಬೇತಿ ಕಾರ್ಯಕ್ರಮಕ್ಕೆ ಅಕಾಡೆಮಿಯ ಪರವಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ವೇದಿಕೆ ಮೇಲೆ ಆಸೀನರಾಗಿರುವ ಹಿರಿಯ ವಿಜ್ಞಾನಿಗಳು, ನಿವೃತ್ತ ನಿರ್ದೇಶಕರು PSG URSC ಇಸ್ರೋ ಶ್ರೀ MS ಶ್ರೀನಿವಾಸನ್ ಸರ್, ಮುಖ್ಯ ಅತಿಥಿಗಳಾಗಿ ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರೇರಕ ಶಕ್ತಿಯಾಗಿ ನಮಗೆಲ್ಲ ರೀತಿ ಸಹಕಾರವನ್ನು ನೀಡ್ತಾ ಇರತಕ್ಕಂಥ ಡಾಕ್ಟರ್ CR ಗಿರಿಜಾ ಮೇಡಮ್, ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ, ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಬೆಂಗಳೂರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಇಸ್ರೋ ಸಂಸ್ಥೆಯ ಉಪನಿರ್ದೇಶಕರಾದ ಡಾಕ್ಟರ್ V ಗಿರೀಶ್ ಅವರೇ, ಈಗಾಗಲೇ
ಮೊದಲು ಮಾತಾಡಿರ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ VSS ಶಾಸ್ತ್ರಿ ಸರ್, ಎಲ್ಲ ಅಧ್ಯಾಪಕ ವೃಂದದವರೇ, ನನ್ನ ಸಹೋದ್ಯೋಗಿ ಮಿತ್ರರೇ, ಈಗಾಗಲೇ ಹಲವಾರು ವಿಷಯಗಳನ್ನು ವೇದಿಕೆ ಮೇಲಿರುವ ಗಣ್ಯರು ಹೇಳ್ಬಿಟ್ಟಿದ್ದಾರೆ. ಕೊನೆಯದಾಗಿ ಭಾಷಣಕ್ಕೆ ಬಂದಿದ್ದೀನಿ. ಹೇಳೋದಕ್ಕೆ ಹೆಚ್ಚಿಲ್ಲ, ಆದರೂ ಅಕಾಡೆಮಿಯ ಕೆಲವು ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸೋಕ್ಕೆ ಇಚ್ಛೆಪಡ್ತೀನಿ. ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ಒಂದು ಅಂಗಸಂಸ್ಥೆಯಾಗಿದೆ. 2005ರಲ್ಲಿ ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಹಾಗೂ ಇಸ್ರೋ ಸಂಸ್ಥೆಯ ನಿವೃತ್ತ ಅಧ್ಯಕ್ಷರಾಗಿದ್ದ ಪ್ರೊಫೆಸರ್ UR ರಾವ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಆಯಿತು. ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 12 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ವಿ. ಆನಂತರ 1.5 ವರ್ಷ ಪದ್ಮಶ್ರೀ ಡಾಕ್ಟರ್ SK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಕಾಡೆಮಿ ಕಾರ್ಯನಿರ್ವಹಿಸಿತು. ಈಗ ಪ್ರಸ್ತುತ ಪ್ರೊಫೆಸರ್ S ಅಯ್ಯಪ್ಪನ್ ಅಂತ ಫಾರ್ಮರ್ ಡೈರೆಕ್ಟರ್ ಜನರಲ್ ICR ಅವರು ಕಳೆದ 2020 ಏಪ್ರಿಲ್ನಿಂದ ನಮ್ಮ ಅಧ್ಯಕ್ಷರಾಗಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಮ್ಮ ಅಕಾಡೆಮಿಗೂ ಇಸ್ರೋಗೂ ಭಾಳ ಅವಿನಾಭಾವ ಸಂಬಂಧ. ಪ್ರೊಫೆಸರ್ UR ರಾವ್, ಆಮೇಲೆ ಡಾಕ್ಟರ್ SK ಶಿವಕುಮಾರ್ ಸರ್ ಅಧ್ಯಕ್ಷರಾಗಿದ್ದರು. ಹಾಗೆ ಸದಸ್ಯ ಕಾರ್ಯದರ್ಶಿಗಳಾಗಿ ಮತ್ತೊಬ್ಬ ಇಸ್ರೋ ವಿಜ್ಞಾನಿ ಡಾಕ್ಟರ್ H ಹೊನ್ನೇಗೌಡ ಅಂತ, ಅವರು 2005 ಪ್ರಾರಂಭದಿಂದ 2020ರವರೆಗೆ ನಮಗೆ ಎಲ್ಲ ರೀತಿ ಮಾರ್ಗದರ್ಶನ ನೀಡಿ ಎಲ್ಲ ಸೌಲಭ್ಯ, ಈ 3 ಜನರ ಒಂದು ಮಾರ್ಗದರ್ಶನದಲ್ಲಿ ಈ ಸೌಲಭ್ಯವನ್ನು ಅಭಿವೃದ್ಧಿಪಡಿಸಿದ್ದೀವಿ. ಡಾಕ್ಟರ್ SK ಶಿವಕುಮಾರ್ ಅವರ ಅಚೀವ್ಮೆಂಟ್ಸ್ ಬಗ್ಗೆ ಶ್ರೀನಿವಾಸನ್ ಸರ್ ಹಾಗೆ ಗಿರಿಜಾ ಮೇಡಮ್ ಅವರು ಹಾಗೆ ಗಿರೀಶ್ ಸರ್ ಅವರು ಎಲ್ಲ ಹೇಳಿದ್ದಾರೆ. ನಮ್ಮ ಅಕಾಡೆಮಿಗೆ ಅವರ ಕಾಂಟ್ರಿಬ್ಯೂಷನ್ 1.5 ವರ್ಷ ಅಧ್ಯಕ್ಷರಾಗಿದ್ದಾಗ ಏನು ಕಾಂಟ್ರಿಬ್ಯೂಷನ್ ಕೊಟ್ಟರು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳು. ಅಕಾಡೆಮಿ ಹೈಸ್ಕೂಲ್ನಿಂದ ವಿಶ್ವವಿದ್ಯಾಲಯದವರೆಗೆ ವಿವಿಧ ಹಂತಗಳಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಬೆಂಗಳೂರಲ್ಲದೆ ವಿವಿಧ ಜಿಲ್ಲೆಗಳಲ್ಲಿ ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಸುಮಾರು ಇಲ್ಲಿವರೆಗೆ 33 ದೊಡ್ಡ ಸಮ್ಮೇಳನಗಳನ್ನು ವಿವಿಧ ಜಿಲ್ಲೆಗಳಲ್ಲಿ ಆಯೋಜನೆ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ 7-8 ಮಾಡಿದ್ದೀವಿ. ಉಳಿದಿದ್ದೆಲ್ಲ ಬೇರೆ ಜಿಲ್ಲೆಗಳು, ಮೈಸೂರು, ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಈ ರೀತಿ ವಿವಿಧ ಜಿಲ್ಲೆಗಳೆಲ್ಲ ಆಯೋಜನೆ ಮಾಡಿದ್ದೀವಿ. ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಿದ್ದೀವಿ. ಅಕಾಡೆಮಿ ಪ್ರಾರಂಭ ಆದಾಗ 2005ರಲ್ಲಿ ಪ್ರಾರಂಭ ಆಯಿತು. 2006ರಲ್ಲಿ ಮೊದಲನೇ ಕಾರ್ಯಕ್ರಮ ಪ್ರಾರಂಭ ಆಗಿದ್ದೆ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್. ಪ್ರಾರಂಭದಲ್ಲಿ ಒಂದು 4-5 ಜಿಲ್ಲೆಗಳಲ್ಲಿ ಮಾಡಿದ್ವು. ಆ ನಂತರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಒಂದು 2 ವರ್ಷ ಮಾಡಿದ್ವಿ. ಆಮೇಲೆ ಇದು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ, ನೀವು ಯಾಕೆ ಮಾಡ್ತೀರಿ ಅಂದರು. ಅದಕ್ಕೋಸ್ಕರ ನಾವು ಹೆಚ್ಚು ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಲಿಲ್ಲ, ಕೆಲವಾರು ಮಾಡಿದ್ವಿ ಅಷ್ಟೇ. ಮತ್ತು ಹ್ಯಾಂಡ್ಸ್ ಆನ್ ಮೈಂಡ್ಸ್ ಆನ್ ಕಾನ್ಸೆಪ್ಟ್ ನಿಮಗೆಲ್ಲ ಗೊತ್ತು, ಅಗಸ್ತ್ಯ ಟ್ರಸ್ಟ್ನಿಂದ ಮಾಡ್ತಾ ಇದ್ದಾರೆ. ಅದನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದೆ ಅಕಾಡೆಮಿ 2006ರಲ್ಲಿ. ಕೆಲವು 7-8 ಜಿಲ್ಲೆಗಳಲ್ಲಿ ಮಾಡಿದ್ವಿ. ಆಮೇಲೆ ಸರ್ವ ಶಿಕ್ಷಣ ಅಭಿಯಾನದವರು 2008ರಿಂದ ಬೃಹತ್ ಎಲ್ಲ ಜಿಲ್ಲೆಗಳಲ್ಲೂ ಪ್ರಾರಂಭ ಮಾಡಿದ್ರಿಂದ ಅಕಾಡೆಮಿ ಆ ಕಾರ್ಯಕ್ರಮ ಸ್ಟಾಪ್ ಮಾಡ್ತು. ಹಾಗೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ನಿಮ್ಗಾಗಲೇ ಗೊತ್ತು, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ KRVP ಅವ್ರು ಮಾಡ್ತಾ ಇದ್ದಾರೆ. ಅದನ್ನು ಸಹ ಅಕಾಡೆಮಿನೇ ಪ್ರಾರಂಭ ಮಾಡಿದ್ದು. ಇನ್ಫ್ಯಾಕ್ಟ್ ಮೊದಲು ಜೊತೆಯಾಗಿ ಮಾಡ್ತಾ ಇದ್ವಿ, ಆಮೇಲೆ ನಮ್ಮನ್ನು ಕೈ ಬಿಟ್ಬಿಟ್ಟು ಈಗ KRVP ಅವರು ಒಬ್ಬರೇ ಮಾಡ್ತಾ ಇದ್ದಾರೆ. ಈಗ ಮೇಡಮ್ ಅವರು ಶಿಕ್ಷಕರು ಹೇಗೆ ಕಾರ್ಯನಿರ್ವಹಿಸಬೇಕು ಅಂತ ತಮಗೆಲ್ಲರಿಗೂ ತಿಳಿಸಿದ್ದಾರೆ. ಒಬ್ಬ ಒಳ್ಳೆ ಸತ್ಪ್ರಜೆ ಹಾಗೂ ಒಬ್ಬ ಒಳ್ಳೆ ವಿಜ್ಞಾನಿ ಅಥವಾ ವೈದ್ಯ ಅಥವಾ ಯಾರೇ ಆಗಬೇಕಾದ್ರೂ ಅದಕ್ಕೆ ಮೂಲ ಫೌಂಡೇಶನ್ ಇರೋದೇ ಹೈಸ್ಕೂಲ್ನಲ್ಲಿ. ನಾವು ಓದುವಾಗ ಏನಾಗ್ತಿತ್ತು ಅಂದರೆ, ಹೈಸ್ಕೂಲ್ನಲ್ಲಿ ಪ್ರಾಕ್ಟಿಕಲ್ಸ್ ಏನೂ ಇರ್ತಾ ಇರಲಿಲ್ಲ, ಬರೀ ಥಿಯರಿ. ಈಗ ಪ್ರಾಕ್ಟಿಕಲ್ಸ್ ಮಾಡಬೇಕು ಅಂದರೆ ಬೋರ್ಡ್ ಮೇಲೆ ಬರೆದುಬಿಡ್ತಾ ಇದ್ರು. ಈಗ ಒಂದು ಗ್ಯಾಸ್ ಬರುತ್ತೆ, ರೆಡ್ ಕಲರ್ ಗ್ಯಾಸ್ ಬರುತ್ತೆ ಅಂದರೆ ರೆಡ್ ಇದರಲ್ಲಿ ಚಾಕ್ ಪೀಸ್ ತೊಗೊಂಡು ತೋರಿಸ್ತಾ ಇದ್ರು. ನಮಗೆ ಮಾಡಿ ಅಭ್ಯಾಸ ಇರಲಿಲ್ಲ. ನಮ್ಮ PUC ಬಂದಮೇಲೆ ನಮಗೆ ಎಕ್ಸ್ಪೆರಿಮೆಂಟ್ ಮಾಡಿ ಅಭ್ಯಾಸ ಸ್ಟಾರ್ಟ್ ಆಗಿದ್ದು. ಆ್ಯಕ್ಚುಲಿ ಒಬ್ಬರು ಇಂಗ್ಲೀಷ್ ಟೀಚರ್ ಇದ್ದರು, ಅವರು BSc ಸೈನ್ಸ್ ಮಾಡಿ MA ಇಂಗ್ಲೀಷ್ ಮಾಡಿದರು. ಅವ್ರಿಗೆ ನಮ್ಮ ಹೈಸ್ಕೂಲ್ ಹುಡುಗರಿಗೆ ಏನಾದರೂ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಾದರೂ ತೋರಿಸ್ಬೇಕು ಅಂತ ಭಾಳ ಆಸೆ. ಅದಕ್ಕೆ ನಮ್ಮ ಹೈಸ್ಕೂಲ್ ಅರ್ಕಲ್ಗೂಡ್ನಲ್ಲಿ ಓದಿದ್ದು ನಾನು, ಒಂದು ದೊಡ್ಡ ವೇದಿಕೆ ಮಾಡಿ ಕೆಲವು ಎಕ್ಸ್ಪೆರಿಮೆಂಟ್ಸ್ 3-4 ದಿವಸ ಮಾಡಿದ್ರು. ಫಿಸಿಕ್ಸು, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿಲಿ ಕೆಲವು ಎಕ್ಸ್ಪೆರಿಮೆಂಟ್ಸ್ನ ವೇದಿಕೆ ಮೇಲೆ ಮಾಡಿ ತೋರಿಸ್ತಾ ಇದ್ರು. ಅಷ್ಟು ಅವರಿಗೆ ಉತ್ಸಾಹ ಇತ್ತು. ಬಟ್ ಅವಾಗ ಸಂಪನ್ಮೂಲ ಕಡಿಮೆ ಇತ್ತು, ಹೆಚ್ಚು ಪ್ರಾಕ್ಟಿಕಲ್ಸ್ ಮಾಡೋಕ್ಕೆ ಅನುಕೂಲ ಇರಲಿಲ್ಲ. ಹಾಗೆ ಸೈನ್ಸ್ ಕಮ್ಯುನಿಕೇಷನ್ ಬಗ್ಗೆನೂ ಮೇಡಮ್ ಹೇಳಿದ್ರು, ಒಳ್ಳೆ ಕಮ್ಯುನಿಕೇಷನ್ ಇರಬೇಕು ಅಂತ. ನಮಗೆ ಇಂಗ್ಲೀಷ್ ಕಲಿಸಿದ್ದು
BA ಇಂಗ್ಲೀಷ್ ಮಾಡಿದ ಟೀಚರ್ ಅಲ್ಲ, ನಮ್ಗೆ ಹೆಚ್ಚು ಕಲಿಸಿದ್ದು MA ಉರ್ದು ಮಾಡಿ ನಮ್ಮ ಸ್ಕೂಲ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ಹೆಚ್ಚುವರಿಯಾಗಿ ಅವ್ರ ಮನೆಗೆ ಕರ್ಕೊಂಡೋಗಿ ನಮ್ಮ ಕ್ಲಾಸ್ಗೆಲ್ಲ ಇಂಗ್ಲೀಷ್ ಪಾಠ ಹೇಳ್ಕೊಡ್ತಾಯಿದ್ರು. ಅದರಿಂದ ನಮ್ಮ ಇಂಗ್ಲೀಷ್ ಸ್ವಲ್ಪ ಇಂಪ್ರೂವ್ ಆಯಿತು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಸಬ್ಜೆಕ್ಟ್ ಇರ್ಬೋದು, ನಿಮ್ಮ ಸಬ್ಜೆಕ್ಟ್ ಅಲ್ಲದೆ ಬೇರೆ ಸಬ್ಜೆಕ್ಟ್ ತಮಗೆ ಗೊತ್ತಿದ್ರೂ ಸಹ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ರೆ ಅವರ ಒಂದು ಸ್ಕಿಲ್ಲು ಅಥವಾ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ನೀವು ವಿಂಗ್ಸ್ ಆಫ್ ಫೈರ್ ಯಾರಾದರೂ ಓದಿದ್ದೀರಾ? ಬೈ APJ ಅಬ್ದುಲ್ ಕಲಾಂ. ಅದರಲ್ಲಿ ಒಂದು ಹೆಸರು 3-4 ಸರಿ ಬರುತ್ತೆ. ತಮಗೆ ಗೊತ್ತಾ? ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ. ಅವರು ಅವರ ಹೈಸ್ಕೂಲ್ ಟೀಚರ್. ಅವರಿಂದ ಪ್ರೇರೇಪಿತರಾಗಿ ಅವರು ಮುಂದೆ ಏರೋಸ್ಪೇಸ್ ಮಾಡೋದಕ್ಕೆ ಕಾರಣ ಅನ್ನೋದನ್ನು ಅವರು ಬರೆದಿದ್ದಾರೆ. ಅದನ್ನು ತಾವೆಲ್ಲ ಓದಬೇಕು. ವಿಂಗ್ಸ್ ಆಫ್ ಫೈರಲ್ಲಿ ಅವರ ಟೀಚರ್ಸ್ ಹೇಗೆ ಅವರನ್ನು ಮೋಟಿವೇಟ್ ಮಾಡಿದ್ರು ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟು ತಿಳಿಸಿದ್ದಾರೆ. ಈಗ ಕನ್ನಡ ಮೀಡಿಯಂನಲ್ಲಿ ಓದಿದವರು ಇಬ್ಬರು ಮಹಾನ್ ವ್ಯಕ್ತಿಗಳು. ಇವರು ನಮ್ಮ ಅಧ್ಯಕ್ಷರಾಗಿದ್ದರು. ನಮ್ಮ ಮೆಂಬರ್ ಸೆಕ್ರೆಟರಿನೂ ಅಷ್ಟೇ, ಡಾಕ್ಟರ್ ಹೊನ್ನೇಗೌಡ ಅವರು ರೂರಲ್ ಏರಿಯಾದಿಂದನೇ ಬಂದಿದ್ದು, ಕನ್ನಡ ಮೀಡಿಯಂನಲ್ಲೇ ಓದಿದ್ದು. ಅವರೆಲ್ಲ ಓದಿ ಇಸ್ರೋದಲ್ಲಿ ದೊಡ್ಡ ವಿಜ್ಞಾನಿಗಳಾದರು. ಸೊ ವಿದ್ಯಾರ್ಥಿಗಳು ರೂರಲ್ ಅಥವಾ ರೂರಲ್ ಏರಿಯಾದಲ್ಲಿ ಓದಿದವರು ಸಕ್ಸಸ್ ಆಗೋದಿಲ್ಲ ಅಂತಿಲ್ಲ, ಸಕ್ಸಸ್ ಆಗ್ತಾರೆ. ಪ್ರೊಫೆಸರ್ ರಾವ್ ಯಾವಾಗಲೂ ಹೇಳ್ತಾ ಇದ್ರು, ನಾನು ಹೈಸ್ಕೂಲ್ವರೆಗೂ ಕನ್ನಡ ಮೀಡಿಯಂನಲ್ಲೇ ಓದಿದ್ದು, ಏನು ಓದಿದೆ ನನಗೆ ಗೊತ್ತಿರಲಿಲ್ಲ. PUC ಬಳ್ಳಾರಿಗೆ ಹೋದ್ಮೇಲೆ ನನಗೆ ಹೆಚ್ಚು ಫಿಸಿಕ್ಸ್ ಬಗ್ಗೆ ಆಸಕ್ತಿ ಮೂಡ್ತು ಅಂತ ಹೇಳ್ತಾಯಿದ್ರು. ನಮ್ಮ ಡಾಕ್ಟರ್ ಶಿವಕುಮಾರ್ ಸರ್ 1.5 ವರ್ಷ ಮಾತ್ರ ನಮಗೆ ಅಧ್ಯಕ್ಷರಾಗಿದ್ದರು. ಅಷ್ಟರೊಳಗೆ ನಮಗೆಲ್ಲ ಬಹಳ ಆತ್ಮೀಯರಾಗಿದ್ದರು. ಸರಳ ಸಜ್ಜನ ವ್ಯಕ್ತಿ. ಎಲ್ಲರನ್ನೂ ಬಹಳ ಅಕಾಡೆಮಿಯ ಈ ಕಟ್ಟಡ ಸಂಪೂರ್ಣಗೊಳ್ಳೋದಕ್ಕೆ ಅವರೇ ಕಾರಣ. ಹಾಗೆ ನಮ್ಮ ಈಗ ಕೆಲವರು ಈಗಾಗಲೇ ನಮ್ಮ ಹಾಸ್ಟೆಲಲ್ಲಿ ಇದ್ದೀರಿ. ಹಾಸ್ಟೆಲ್ ಅದ್ರ ಫೌಂಡೇಶನ್ನು ಸಹ ಅವರ ಒಂದು ಅಧ್ಯಕ್ಷತೆಯಲ್ಲೇ ಪ್ರಾರಂಭ ಆಯಿತು. ಈ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅಕಾಡೆಮಿ ಮಾಡೋದಕ್ಕೆ ಇವರಿಬ್ಬರು ಕಾರಣ. ಈಗ ಪ್ರಸ್ತುತ ನಮ್ಮ ಅಧ್ಯಕ್ಷರು ಸಹ ಕೆಲವಾರು ಹೊಸ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಈಗ ನಾವಿರೋದು ನಾಲೆಡ್ಜ್ ಬೇಸ್ಡ್ ಎಕಾನಮಿಲಿ. ಈಗ ವಿದ್ಯಾರ್ಥಿಗಳು ಸಕ್ಸಸ್ ಆಗಬೇಕು ಅಂದರೆ ಎವಿಡೆನ್ಸ್ ಬೇಸ್ಡ್ ಲರ್ನಿಂಗ್ ಬೇಕು. ಹಾಗೆ ಮಲ್ಟಿ ಡಿಸಿಪ್ಲಿನರಿ ಲರ್ನಿಂಗು ಸಹ ಬೇಕು. ಮೇಡಮ್ ಅವ್ರು ಹೇಳ್ತಾ ಇದ್ರು, ತುಂಬ ಡೇಟಾ ಜನ್ರೇಟ್ ಆಗ್ತಾ ಇದೆ ಪ್ರತಿ ದಿವಸ. ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕು ಅಂತ. ಒಂದು ಅಧ್ಯಯನದ ಪ್ರಕಾರ ಪ್ರತಿ ದಿವಸ 2.5 ಕ್ವಿಂಟಿಲಾನ್ ಬೈಟ್ಸ್ ಅಂದರೆ 10⁻18 ಬೈಟ್ಸ್ ಆಫ್ ನಾಲೆಡ್ಜ್ ಪ್ರತಿ ದಿವಸ ನಮ್ಮ ಇಂಟರ್ನೆಟ್ನಲ್ಲಿ ಸಿಗ್ತಾ ಇದೆ. ಅದರಲ್ಲಿ ಉಪಯೋಗ ಆಗುವಂಥದ್ದು ಯಾವುದು ಅನ್ನೋದನ್ನು ವಿದ್ಯಾರ್ಥಿಗಳು ಹತ್ಕೋಬೇಕು. ಈಗ ಗೂಗಲ್ ಗುರು ಅಂದ ತಕ್ಷಣ ಗೂಗಲ್ಗೆ ಹಾಕಿದ ತಕ್ಷಣ ಎಲ್ಲ ಬರುತ್ತೆ ಅಂತಲ್ಲ. ನಾವು ಈಗ ಒಂದು PU ಹುಡುಗರಿಗೆ ಲೆಕ್ಚರ್ ಸೀರೀಸ್ ಮಾಡ್ತಾ ಇದ್ದೀವಿ ಪ್ರತಿ ದಿವಸ ಸಂಜೆ 4ರಿಂದ 5. ಅದರಲ್ಲಿ ಒಬ್ಬರು ಶ್ರೇಷ್ಠ ವಿಜ್ಞಾನಿ ಅಥವಾ ಅಧ್ಯಾಪಕರು ಒಂದೊಂದು ಆಸ್ಪೆಕ್ಟ್ ಬಗ್ಗೆ ಟಾಕ್ ಕೊಡ್ತಾ ಇದ್ದಾರೆ. ಅದರಲ್ಲಿ ನಾವು ಹೊಸದಾಗಿ ಈ ವರ್ಷ ಇಂಪ್ಲಿಮೆಂಟ್ ಮಾಡಿರೋದು, ವಿದ್ಯಾರ್ಥಿಗಳು ಹೆಚ್ಚು ತಿಳ್ಕೊಳ್ಳಿ ಅಂತ 2 ಕ್ವೆಶ್ಚನ್ ಕೇಳೋದು. ವಿದ್ಯಾರ್ಥಿಗಳಿಗೆ ನಮ್ಮ ಅಧ್ಯಾಪಕರು 2 ಕ್ವೆಶ್ಚನ್ ಪೋಸ್ ಮಾಡ್ತಾರೆ. ಅಂದರೆ ನಾವು ಟಾಕ್ ಆದಮೇಲೆ 2 ಕ್ವೆಶ್ಚನ್ ಅವ್ರು ಕಳಿಸ್ತಾರೆ, ಅದನ್ನು ವಿದ್ಯಾರ್ಥಿಗಳಿಗೆ ಕಳಿಸೋದು. ವಿದ್ಯಾರ್ಥಿಗಳ ಆನ್ಸರ್ ಮಾಡಿ ಕಳಿಸಿದ್ರೆ ಬೆಸ್ಟ್ ಆನ್ಸರ್ಗೆ ಪ್ರೈಸ್ ಸಹ ಕೊಡ್ತಾ ಇದ್ದೀವಿ. ಅದರಲ್ಲಿ ಒಂದು ಇನ್ಸ್ಟ್ರಕ್ಷನ್ ಏನು ಅಂದರೆ, ಅಧ್ಯಾಪಕರಿಗೆ ಗೂಗಲ್ನಲ್ಲಿ ಹುಡುಕಿದ್ರೆ ಸಿಕ್ಕಬಾರ್ದು, ಲಾಜಿಕಲ್ ಥಿಂಕಿಂಗ್ನಲ್ಲಿ ಆನ್ಸರ್ ಬರೀಬೇಕು ಅನ್ನೋದು ಮುಖ್ಯವಾದ ಅಂಶ. ಅದು ಯಶಸ್ವಿಯಾಗಿ ನಡೀತಾ ಇದೆ. ಈಗ ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳಿದೆ ಅಂದರೆ ವಿವಿಧ ವಿಷಯಗಳ ಬಗ್ಗೆ ಅರಿವಿರಬೇಕು. ತಮಗೆಲ್ಲ ಡಾಕ್ಟರ್ ವೆಂಕಿ ರಾಮಕೃಷ್ಣನ್ ಅವ್ರ ಬಗ್ಗೆ ಗೊತ್ತಿದೆ ಅನಿಸುತ್ತೆ. 2009ರಲ್ಲಿ ನೊಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ ತಗೊಂಡ್ರು. ಅವರು ಇನ್ಫ್ಯಾಕ್ಟ್ ಅವರು ಫಿಸಿಸಿಸ್ಟು. ಫಿಸಿಕ್ಸ್ ಓಹಿಯೋ ಯೂನಿವರ್ಸಿಟಿ USA ಕಂಪ್ಲೀಟ್ ಮಾಡಿದ್ಮೇಲೆ ಅವ್ರಿಗೆ ಮಾಲಿಕ್ಯುಲರ್ ಬಯಾಲಜಿ ಬಗ್ಗೆ ಇಂಟ್ರೆಸ್ಟ್ ಬಂತು. ಫಿಸಿಕ್ಸ್ ಬಿಟ್ಟು ಮಾಲಿಕ್ಯುಲರ್ ಬಯಾಲಜಿಲಿ 2 ವರ್ಷ ಅಧ್ಯಯನ ಮಾಡಿ ಕಾಲೇಜಿಗೆ ಸೇರಿಕೊಂಡು ಕಾಲೇಜ್ ವಿದ್ಯಾರ್ಥಿಗಳಂತೆ ಅಧ್ಯಯನ ಮಾಡಿ, ಆ ನಂತರ ರೈಬೋಸೋಮ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಬಗ್ಗೆ ಮಾಡಿದಂಥ ಅಧ್ಯಯನಕ್ಕೆ ಅವರಿಗೆ ಅವಾರ್ಡ್ ನೊಬೆಲ್ ಪ್ರೈಸ್ ಬಂತು. ನಾನು ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಳ್ಳೆ ಫೌಂಡೇಶನ್ ಇದ್ದರೆ ವಿದ್ಯಾರ್ಥಿಗಳಿಗೆ ವಿವಿಧ ಏರಿಯಾಗಳಲ್ಲಿ ಆಸಕ್ತಿ ಬರುತ್ತೆ. ಈ ಫಿಸಿಕ್ಸ್ನಲ್ಲೂ ಉತ್ತಮವಾದಂಥ ಒಂದು ನಾಲೆಡ್ಜ್ ಬೇಕು, ಹಾಗೆ ಬಯಾಲಜಿಲೂ ಇರಬೇಕು, ಮ್ಯಾಥಮೆಟಿಕ್ಸಲ್ಲೂ ಬೇಕು. ಮ್ಯಾಥಮೆಟಿಕ್ಸ್ ಅಂತೂ ಇಸ್ ಫೌಂಡೇಶನ್ ಫಾರ್ ಎವ್ರಿಥಿಂಗ್. ಶಾಸ್ತ್ರಿ ಸರ್ ಹೇಳಿದ್ರು ಯಾವ ಥರ ಮ್ಯಾಥಮೆಟಿಕ್ಸು ತುಂಬ ಮುಖ್ಯ ಅಂತ. ಒಂದು ಸಣ್ಣ ಕತೆ. ಒಬ್ಬರು ವಿದ್ಯಾರ್ಥಿ, ಈಗ ಅವರು ನಿರ್ದೇಶಕರಾಗಿ ರಿಟೈರ್ ಆದರು. ಅವರಿಗೆ ಮ್ಯಾಥಮೆಟಿಕ್ಸ್ ಅಂದರೆ ಆಗ್ತಾ ಇರಲಿಲ್ಲ. ಅವರು ಈ ಇಂಜಿನಿಯರಿಂಗ್ ಬೇಡವೇ ಬೇಡ ಅಂದ್ಬಿಟ್ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದ್ರಂತೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಅವ್ರಿಗೆ ಸೀಟ್ ಸಿಕ್ತು, BSc AG. ಅವ್ರಿಗೆ ತುಂಬ ಖುಷಿಯಾಗೋಯ್ತು. ಸೊ ಸಿಕ್ಕಿದ ಖುಷೀಲಿ ಮನೆ 1-1.5 ಕಿಲೋಮೀಟ್ರ್ ದೂರ ಅಲ್ಲಿವರೆಗೂ ಓಡ್ಕೊಂಡು ಹೋದ್ರಂತೆ.
ಮನೆಗೆ ಹೋದಾಗ ಅವ್ರ ತಾಯಿ ಕೇಳಿದ್ರಂತೆ, ಯಾಕೆ ಇಷ್ಟೊಂದು ಖುಷಿ ಪಡ್ತಿದೆ ಅಂತ. ನಾನು ಇನ್ನು ಮುಂದೆ ಮ್ಯಾಥಮೆಟಿಕ್ಸ್ ಓದೋಂಗಿಲ್ಲ, ನನಗೆ BSc AG ಸಿಕ್ಕಿದೆ, BSc AG ಅಂದರೆ ಓನ್ಲಿ ಬಯಾಲಜಿ ಅಂದ್ರಂತೆ. ಆಮೇಲೆ ಒಂದು ತಿಂಗಳಾದಮೇಲೆ ಕಾಲೇಜು ಪ್ರಾರಂಭ ಆಯಿತು. ಇನ್ಫ್ಯಾಕ್ಟ್ ನಮಗೆ ಮೊದಲು ಬೇಸಿಕ್ ಸೈನ್ಸಸ್ದೇ ಕ್ಲಾಸ್ಗಳಿರುತ್ತೆ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ. ಅವ್ರು ಫಸ್ಟ್ ಕ್ಲಾಸ್ ಇದ್ದಿದ್ದೇ ಮ್ಯಾಥಮೆಟಿಕ್ಸ್ ಅಂತೆ. ಅವ್ರಿಗೆ ಹೆಂಗಾಗಿರ್ಬೇಕು. ತುಂಬ ಬೇಜಾರಾಗೋಯ್ತು ಅವ್ರಿಗೆ, ಅಳ್ತಾ ಕೂತ್ಕೊಂಡ್ಬಿಟ್ರಂತೆ ಕ್ಲಾಸಲ್ಲಿ. ಆಮೇಲೆ ಅವ್ರ ಟೀಚರು ತುಂಬ ಒಳ್ಳೆಯವರು, ನಿಮ್ಮ ಥರ ತುಂಬ ಒಳ್ಳೆಯವರು, ಕರ್ಕೊಂಡೋಗಿ ಅವ್ರಿಗೆ ಸಮಾಧಾನ ಮಾಡಿ ಮ್ಯಾಥಮೆಟಿಕ್ಸ್ ನಾನು ಹೇಳ್ಕೊಡ್ತೀನಿ ಹೆದರ್ಕೋಬೇಡ ಅಂತ ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ರಂತೆ. ಆಮೇಲೆ ಅವ್ರು ಇನ್ಫ್ಯಾಕ್ಟ್ BSc AG ಆರ್ ಫಿಶರೀಸ್ ಯಾವ್ದು ತಗೊಂಡ್ರು ನಿಮಗೆ ಬೇಸಿಕ್ಸ್ ಮ್ಯಾಥಮೆಟಿಕ್ಸ್ ಜೊತೆ ಸ್ಟ್ಯಾಟಿಸ್ಟಿಕ್ಸು ಇರುತ್ತೆ, 4-5 ಕೋರ್ಸ್ ಮಾಡಬೇಕು. ಅದೆಲ್ಲ ಮುಗಿಸಿ ಅವ್ರು ಮುಂದೆ ಒಳ್ಳೆ ಆರ್ಥಿಕ ತಜ್ಞರಾಗಿ ದೊಡ್ಡ ಹುದ್ದೆ ಅಲಂಕರಿಸಿ ನಿವೃತ್ತರಾಗಿದ್ದಾರೆ. ಅದರಿಂದ ಯಾವುದ್ರ ಬಗ್ಗೆನೂ ಫೋಬಿಯಾ ಇರಬಾರ್ದು, ಯಾವ ಸಬ್ಜೆಕ್ಟ್ ಬಗ್ಗೆನೂ, ಎಲ್ಲ ಸಬ್ಜೆಕ್ಟ್ ಬಗ್ಗೆನೂ ಆಸಕ್ತಿ ಮೂಡಬೇಕು. ಆ ಥರ ನೀವು ಟ್ರೈನ್ ಮಾಡಬೇಕು. ಇಲ್ಲಿ ಕೆಲವರು ಬಯಾಲಜಿಯವ್ರು ಇರ್ಬೋದು. ಇದರಲ್ಲಿ ನಮ್ಮ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ಮ್ಯಾಥಮೆಟಿಕ್ಸ್ದೇ 1.5 ದಿವಸದ ಸೆಷನ್ ಇದೆ. ಯಾಕೆ ಅಂದರೆ ಶಾಸ್ತ್ರಿ ಸರ್ ಇವತ್ತು ಅರ್ಧ ದಿವಸ ಕೊಡ್ತಾರೆ, ಮತ್ತು ಕೊನೆಯ ದಿವಸ ಕೃಷ್ಣಮೂರ್ತಿ ಅಂತ ಇದ್ದಾರೆ, ಅವರು ಟ್ರೈನಿಂಗ್ ಕೊಡ್ತಾರೆ. ಅಂದರೆ ಮ್ಯಾಥಮೆಟಿಕ್ಸು ಹೌ ಯು ಕ್ಯಾನ್ ಮೇಕ್ ಮ್ಯಾಥಮೆಟಿಕ್ಸ್ ಈಸಿ ಫಾರ್ ಸ್ಟೂಡೆಂಟ್ಸ್ ಟು ಲರ್ನ್ ಅಂತ. ಮ್ಯಾಥಮೆಟಿಕ್ಸ್ ನಮ್ಮ ತಂದೆನೂ ಡಾಕ್ಟರ್ ಆಗಿದ್ದರು, ನನಗೂ ಮ್ಯಾಥಮೆಟಿಕ್ಸ್ ಅಂದರೆ ಮೊದಲು ಇಂಟ್ರೆಸ್ಟ್ ಇತ್ತು. ಸೊ ನೀವು ಮ್ಯಾಥಮೆಟಿಕ್ಸ್ ಹೆಚ್ಚು ಕಲಿಬೇಕು. ನೀವು ಬಯಾಲಜಿಗೆ ಹೋದರೂ ಅಷ್ಟೇ, ಡಾಕ್ಟರ್ ಆದರೂ ಅಷ್ಟೇ, ಎಂಜಿನಿಯರಿಂಗ್ ಮಾಡಿದ್ರೆ ಬೇಕೇ ಬೇಕು, ಡಾಕ್ಟರ್ ಆದರೂ ಅಷ್ಟೇ, ನಿಮ್ಗೆ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು ಅಂತ ನಮ್ಗೆ ಮೊದಲಿಂದ ಹೇಳಿದ್ರಿಂದ ನಮಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಹೆಚ್ಚು ಆಸಕ್ತಿ ಮೂಡ್ತಾ ಇತ್ತು. ಈ ಒಂದು ಕಾರ್ಯಕ್ರಮದಲ್ಲಿ VSS ಶಾಸ್ತ್ರಿ ಅವರು, ಕೃಷ್ಣಮೂರ್ತಿ ಅವರು ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳಿದರೆ, ನಾಳೆ ಫಿಸಿಕ್ಸ್ ಆಮೇಲೆ ಕೆಮಿಸ್ಟ್ರಿ ಬಗ್ಗೆ ಡಾಕ್ಟರ್ ಶರ್ಮಿಷ್ಠಾ ಸಾವು ಅಂತ, ಆಮೇಲೆ ಡಾಕ್ಟರ್ ಉಮಾ ಮೇಡಮ್ ಅವರು ಟಾಕ್ ಕೊಡ್ತಾರೆ. ಇವತ್ತು ನಮ್ಮ ಗಿರೀಶ್ ಸರ್ ಆಮೇಲೆ ಶ್ರೀನಾಥ್ ಸರ್ ಇಸ್ರೋ ಬಗ್ಗೆ ತಿಳಿಸ್ತಾರೆ. ಆಮೇಲೆ VSS ಶಾಸ್ತ್ರಿ ಅವರು ತಮಗೆ ಇದ್ರ ಬಗ್ಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ಬಯಾಲಜಿ ಅವರು ಎಷ್ಟು ಜನ ಇದ್ದೀರಿ ಈಗ? ನಿಮಗೆಲ್ಲ ಮ್ಯಾಥಮೆಟಿಕ್ಸ್ ಹೇಗೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದು ಅನ್ನೋದನ್ನು VSS ಶಾಸ್ತ್ರಿ ಅವರು ಹೌದು. ನಾನು ಒಂದ್ಸರಿ ರಾಯಚೂರಿಗೆ ಇದೇ ಥರ ಟೀಚರ್ಸ್ ಟ್ರೈನಿಂಗ್ ಇತ್ತು, ಹೋಗಿದ್ದೆ. ಆಗೊಬ್ಬರು ಟೀಚರ್ ಹೇಳ್ತಾ ಇದ್ರು, ಸರ್ ನಾನು PCM ಮಾಡಿರೋದು, ನನಗೆ ಬಯಾಲಜಿ ಕ್ಲಾಸ್ ಮಾಡಲೇಬೇಕು ಅಂತ ಹೇಳ್ತಾರೆ ಹೈಸ್ಕೂಲ್ ಹುಡುಗರು. ಒಂದಾದರೂ ಸಬ್ಜೆಕ್ಟ್ ತಗೊಳ್ಳೇಬೇಕಂತೆ ಅವ್ರಿಗೆ PCM ಮಾಡಿದವರು. ಅದೇ ರೀತಿ CBZ ಮಾಡಿದವರು ಫಿಸಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ತಗೋಬೇಕಂತ. ಅದಕ್ಕೋಸ್ಕರ ನಾವು ಮ್ಯಾಥಮೆಟಿಕ್ಸು 1.5 ದಿವಸ ಇಟ್ಟಿದ್ದೀವಿ, ನಿಮಗೆಲ್ಲ ಅನುಕೂಲ ಆಗಲಿ ಅಂತ. ನೀವೆಲ್ಲ ಕಲ್ತ್ಕೊಂಡು, ನಿಮ್ಗೆ ತುಂಬ ಅನುಭವ ಇದೆ ಕೆಲವರಿಗೆ, ಆದರೂ ಅಪ್ಸ್ಕಿಲಿಂಗ್ ಆ್ಯಂಡ್ ರೀಸ್ಕಿಲಿಂಗ್ ಅಂತ ಇದೆ, ಅದ್ರ ಹೆಚ್ಚು ಇದರಲ್ಲಿ ಜ್ಞಾನ ಪಡೆದು ಹೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲ ಕೋರ್ಕೊಳ್ತೀನಿ. ಹಾಗೆ ನಿಮಗೆ ಇಲ್ಲಿ ವಾಸ್ತವ್ಯ ಇರ್ಬೋದು, ಭೋಜನ ಇರ್ಬೋದು, ನಮ್ಮ ಕೈಲಾದಷ್ಟು ಮಟ್ಟಿಗೆ ಉತ್ತಮವಾಗಿ ಏರ್ಪಾಡು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಏನಾದರೂ ಕುಂದುಕೊರತೆ ಇದ್ದರೆ ನನಗೂ ತಿಳಿಸ್ಬೋದು, ನಮ್ಮ ಕಲೀಗ್ಸ್ಗೂ ತಿಳಿಸ್ಬೋದು. ತಕ್ಷಣ ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಡಾಕ್ಟರ್ ಶಿವಕುಮಾರ್ ಸರ್ ಟ್ರಸ್ಟ್ ಅಧ್ಯಕ್ಷರಾದ ಮೇಡಮ್ ಅವರಿಗೆ, ಶ್ರೀನಿವಾಸ ಸರ್ಗೆ, ಹಾಗೆ ಯೂಟ್ಯೂಬ್ನಲ್ಲಿ ಬಹುಶಃ ಸ್ಮಿತಾ ಮೇಡಮ್ ಹಾಗೂ ಸಿಂಧು ಮೇಡಮ್ ನೋಡ್ತಾ ಇದ್ದಾರೆ, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ, ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಕ್ಕಂಥ ಸಮಯ. ಅದನ್ನು ನೆರವೇರಿಸ್ಕೊಡ್ಲಿದ್ದಾರೆ ನಮ್ಮ ಅಕಾಡೆಮಿಯ ವೈಜ್ಞಾನಿಕ ಅಧಿಕಾರಿಗಳಾದಂಥ ಶ್ರೀ ಉಮೇಶ್ ಘಾಟ್ಗಿ ಅವರು. ಎಲ್ಲರಿಗೂ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್. Dignitaries on the dais, scientists, engineers, and moreover teachers and my dear colleagues. It is indeed my great pleasure to be part of this 3 days workshop for training of trainers for high school science teachers, and express gratitude on behalf of the academy and my own behalf. First and foremost, I would like to thank our today's chief guest, Shri M.S. Srinivasan sir, former director BSc URSC, for accepting our invitation and sharing their experience with all of us here. On behalf of KSTA and Dr. S.K. Shivkumar Memorial Trust, and on behalf of all the teachers and my own behalf, I request you to kindly accept our deepest gratitude, sir. Thank you very much, sir. I would like to thank our chief guest
and founding director Dr. S.K. Shivkumar Memorial Trust, Dr. C.R. Girija Madam, who is founding director, for joining their valuable hands with us, the Academy, in organizing this 3-day workshop. On behalf of KSTA, all the participants present here, and on my own behalf, thank you very much, Madam. Also, I would like to thank co-founder and CEO Srimati Smita and Srimati Sindhu Madam of Dr. S.K. Shivkumar Memorial Trust for joining their hands with us. Also, I would like to extend my warm wishes to Dr. V. Girisha, Deputy Director, SPO ISRO, for gracing this inaugural function and accepting our invitation. Thank you very much, sir. I profusely thank Dr. Sumangala Madam, Director DSCRT, for supporting KSTA and encouraging all the teachers to participate in this 3 days workshop program. On behalf of KSTA and all the teachers, I thank Dr. S.K. Sumangala Madam for their support in this workshop. Thank you very much, ma'am. Also, I would like to thank our CEO, Dr. A.M. Ramesh sir, for playing a key role and taking most of the responsibilities on his shoulder. Thank you very much, sir. Also, I would like to remember here and extend my warm wishes to our professor, our chairman, Professor S. Ayappan sir, for guiding us and always inspiring us to take such science and technology outreaching programs. And I would like to thank our senior scientific officer, Dr. Anandar sir and V.K. Srinivasu, for their support in organizing this program. And the most importantly, our administrative officer, who is a Kannada Nirupakaru, for all his kind support and easing our task. Thank you very much, sir. And I would like to thank all the resource experts and today who have joined with us, Shri V.S.S. Shastri sir, who is an origami expert from Kolar, for accepting our invitation and being part of this 3 days workshop. Thank you very much, sir. And most importantly, I would like to thank our accounts and admin team, Mr. Shantaraju, Dilip Kumar, Chandrasekhar Murthy, K.C. Umesha, Gopal, Ramesh, and Bharat Mohan, and non-technical team for their valuable support in organizing this workshop. Thank you very much on behalf of myself and on behalf of all the teachers. Thank you. Also, I would like to thank Kumari Lilu and Panduranga for their support. And I must express my sincere thanks to Mr. Anthony Marvel Lobo, who has been coordinating with you all these days 24/7 and helping you all the teachers and making them to reach here with all his availability in 24/7. Thank you, Mr. Lobo. I appreciate what you did. Finally, I would like to thank all the teachers who have joined here with us from various districts of our Pride Karnataka state. Thank you very much, one and all. ತಮಗೂ ವಂದನೆಗಳು ಘಾಟ್ಕಿಯವರೇ. ಈಗ ಕಾರ್ಯಕ್ರಮ ನೆಕ್ಸ್ಟು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 10 ಮಿನಿಟ್ಸ್ ಮಾತ್ರ ಟೀ ಬ್ರೇಕ್ ಇರ್ತದೆ. ದಯಮಾಡಿ ಎಲ್ಲರೂ ಕೂಡ ನಮ್ಮ ಕ್ಯಾಂಟೀನ್ ಹತ್ರ ಟೀ ಮುಗಿಸ್ಕೊಂಡು ತಕ್ಷಣ. On behalf of SK's Memorial Trust, I thank KSTA, Chairman Ayappan sir and CEO Dr. Ramesh. While I was introducing, I forgot to thank them. I thank Shastri sir also. ಅವರು ನಮ್ಮನ್ನು ಮರ್ತ್ಬಿಟ್ಟಿದ್ದಾರೆ. ಕೋಲಾರದವರೇ ನಾವೆಲ್ಲ ಚಿಕ್ಕವರಾಗಿದ್ವಿ, ಅವರೆಲ್ಲ ತುಂಬ ಸ್ಟ್ರಿಕ್ಟಾಗಿ ಓಡಾಡ್ತಾ ಇದ್ರು. ಸರ್, ನಮ್ಮನ್ನು ಮರ್ತೋಗ್ಬಿಟ್ಟಿದ್ದೀರಾ. ಈಸ್ ಎ ವೆರಿ ಗುಡ್ mathematician. You will all enjoy. I thank Girish for coming, and Srinath and other dignitaries who are going to enthrall you and educate you. So I wish you all good luck. Teachers, have a great time. Thank you one and all. ಟೀ ಕಾಫಿ ಇಲ್ಲೇ ಹೊರಗಡೆ ಸಭಾಂಗಣದ ಹೊರಗಡೆ ಇಟ್ಟಿದ್ದಾರೆ, ದಯವಿಟ್ಟು ಸೇವಿಸಿ. ಆದಷ್ಟು ಬೇಗ ಬನ್ನಿ, ನಾವು ಆಲ್ರೆಡಿ 45 ನಿಮಿಷ ಲೇಟಾಗಿದ್ದೀವಿ. ದಯವಿಟ್ಟು ಟೈಮ್ ಕನ್ಸ್ಟೆನ್ಸ್ ಇದೆ.